ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ ಪ್ರಸ್ತುತವಾಗಿ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ. ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಡೆಲ್ಲಿಲಿದ್ದಾರೆ. ಸಂಪುಟವನ್ನ ರಚನೆ ಮಾಡೋ ಕುರಿತಂತೆ ಮಾತುಕತೆಗಳನ್ನು ಆಡ್ತಾ ಇದ್ದಾರೆ. ಇಬ್ರು ಒಂದೊಂದು ಲಿಸ್ಟ್ ಅನ್ನು ಇಟ್ಕೊಂಡು ಬಂದಿದ್ದಾರೆ. ಬಟ್ ಭಾರಿ ಕಸರತ್ತನ್ನ ಮಾಡ್ತಾ ಇರುವಂತದ್ದನ್ನ ಇಲ್ಲಿ ಗಮನಿಸಬಹುದು. ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ? ಹೈಕಮಾಂಡ್ ನಾಯಕರು ಈಗ ಆಲ್ರೆಡಿ ಒಂದು ಸೂತ್ರವನ್ನ ಅನುಸರಿಸಬೇಕು ಅಂತ ಹೇಳಿದ್ದಾರೆ. 60 ವರ್ಷದ ಒಳಗಿನ ಹಿರಿಯರಿಗೆ, ಹೊಸ ಮುಖಗಳಿಗೆ, 4-5 ಬಾರಿ ಗೆದ್ದಂತ ಶಾಸಕರಿಗೂ ಕೂಡ ಮಣೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಹಾಗಾಗಿ ಸಿದ್ದು ಕೈ ಮೇಲಾಗುತ್ತಾ, ಡಿಕೆ ಶಿವಕುಮಾರ್ ಕೈ ಮೇಲಾಗುತ್ತಾ, ಹೀಗಿರುವಂತಹ ಲೆಕ್ಕಾಚಾರದ ನಡುವೆಗೆ ಸಚಿವಾಕಾಂಕ್ಷಿಗಳು ಹಲವರಿದ್ದಾರೆ. ಅವರೆಲ್ಲರೂ ಡೆಲ್ಲಿ ಪರೇಡ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ರು. ಈಗ ಅವರ ವಿರುದ್ಧ ಷಡ್ಯಂತ್ರ ಹೆಣೆಯಲಾಗ್ತಾ ಇದೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಯಾವ ರೀತಿಯ ಷಡ್ಯಂತ್ರ ಅಂತಂದ್ರೆ, ದಾವಣಗೆರೆಯ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮಾತನಾಡಿದ್ರು ಎನ್ನಲಾದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸ್ವತಂತ್ರ ಅಭ್ಯರ್ಥಿಗಳಿಗೆ, SDPIಗಳಿಗೆ ವೋಟ್ ಹಾಕಿ ಗೆಲ್ಲಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನ ಆಡಿದ್ದಾರೆ ಅನ್ನುವಂಥ ಆಡಿಯೋ ಅದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡರು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು. ಇಫ್ ಇನ್ ಕೇಸ್ ಈ ರೀತಿಯಾಗಿ ಮಾತನಾಡಿದ್ದು ನಿಜವೇ ಆದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಬರುತ್ತೆ, ಅವ್ರ ಮೇಲೆ ಆಕ್ಷನ್ ಆಗಬೇಕು ಅನ್ನುವಂಥ ವಿಚಾರ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿರೋದು, ಇದು ಫೇಕು, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ, ಹೆಂಗಾದ್ರೂ ಮಾಡಿ ನನ್ನನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಇದನ್ನೆಲ್ಲ ಆಗಿರೋದು, ನಾನು ಆ ಥರ ಮಾತೇ ಆಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಡಿಯೋ ನಿಜನಾ ಸುಳ್ಳ? ಜೊತೆಗೆ ಈ ಸಂದರ್ಭದಲ್ಲಿ ಯಾಕೆ ಆಡಿಯೋ ಲೀಕ್ ಆಯಿತು? ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಇದು ವಿರೋಧಿಗಳು ಅಂದ ತಕ್ಷಣ ಯಾವಾಗ್ಲೂ ವಿಪಕ್ಷದ ಮೇಲೆ ಆರೋಪ ಮಾಡಲಾಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಸಿಚುವೇಶನ್ ಬೇರೆ. ಸ್ವಪಕ್ಷದವರೇ ಯಾರೋ ಬೇಕು ಅಂತ ಮಾಡಿರೋದು, ಅವರು ಸಚಿವಾಕಾಂಕ್ಷಿ ಇದ್ದಾರೆ, ಅವರು ಸಚಿವರಾಗಬಾರದು ಅನ್ನೋ ನಿಟ್ಟಿನಲ್ಲಿ ಯಾರೋ ಈ ರೀತಿಯ ಷಡ್ಯಂತ್ರ ಹಿಡಿದಿದ್ದಾರೆ ಅಂತ. ಸೊ ಒಂದ್ ಕಡೆ ಕ್ಯಾಬಿನೆಟ್ನ ಒಂದು ಸರ್ಕಸ್ ಆಗ್ತಾ ಇದೆ, ಮತ್ತೊಂದು ಕಡೆ ಈ ಒಂದು ಆಡಿಯೋ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತ ಈ ಹೊತ್ತಿನ ಚದುರಂಗ ಡಿಬೇಟ್ನಲ್ಲಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ, ಕ್ಯಾಬಿನೆಟ್ ಕುತೂಹಲ, ಜಮೀರ್ ಆಡಿಯೋ. ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ರೆಡಿ ಆದ್ರೂ ಕೂಡ ಸಂಪುಟ ಸಿದ್ಧವಾಗ್ತಾ ಇಲ್ಲ. 16 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಒಲಿಯುತ್ತೆ ಆ ಲಕ್? ಡಿಕೆ ಸಂಪುಟಕ್ಕೆ 3 ಬಾಗಿಲು. ಫೈನಲ್ ಆಗೋದು ಯಾರು? ಹೈಕಮಾಂಡ್ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಡೆಲ್ಲಿಲೇ ಇದ್ದಾರೆ. ಕೈ ಪಡಿಗ ಕ್ಯಾಬಿನೆಟ್ ಫೈಟ್ಗೆ ನಾಳೆ ಕ್ಲೈಮ್ಯಾಕ್ಸ್ ಸಿಗುವ ಸಾಧ್ಯತೆ ಇದೆ. ಇವತ್ತು ಸಂಜೆ ಅಂತ ಅನ್ಕೊಂಡಿದ್ವಿ, ಮೋಸ್ಟ್ಲಿ ನಾಳೆ ಅಂತ ಅನಿಸ್ತಾ ಇದೆ. ಈಗ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿಂದ ದೆಹಲಿ ಯಾತ್ರೆಯೂ ಕೂಡ ಜಾಸ್ತಿ ಆಗಿದೆ. ಮಂತ್ರಿ ಆಗೋ ಹೊತ್ತಲ್ಲೇ ಜಮೀರ್ ಅವರ ಆಡಿಯೋ ಬಾಂಬ್ ಕೂಡ ಸ್ಫೋಟಗೊಳ್ತಾ ಇರೋದಿಲ್ಲ. ಕೈ ಅಭ್ಯರ್ಥಿ ಸೋಲಿಸೋಕೆ ಸಿದ್ದು ಆಪ್ತನಿಂದಲೇ ಸ್ಕೆಚ್ ಹಾಕಲಾಗಿತ್ತ ಅನ್ನುವಂತ ಅನುಮಾನ ಈ ಆಡಿಯೋ ಕೇಳಿಸ್ಕೊಂಡ್ರೆ. ಸಂಪುಟ ರಚನೆಯ ವೇಳೆಗೆ ಜಮೀರ್ ವಿರುದ್ಧ ಯಾರಾದ್ರೂ ನಿಜಕ್ಕೂ ಷಡ್ಯಂತ್ರ ಹೆಣೆದಿದ್ರಾ? ಬೈ ಎಲೆಕ್ಷನ್ ಷಡ್ಯಂತ್ರದ ಆಡಿಯೋ ಅಸಲಿತ್ತಿ ಏನು? ಹಾಗಾದ್ರೆ ನಿಜವಾಗ್ಲೂ ಅವರು ಮಾತಾಡಿದ್ದ ಅಥವಾ ಅದು ಫೇಕಾ? ಅವ್ರನ್ನ ಸಚಿವಾಕಾಂಕ್ಷಿ ಆಗಿದ್ದಾರಲ್ಲ, ಹಾಗಾಗಿ ಅದರಿಂದ ದೂರ ಇಡಬೇಕು, ಅವ್ರಿಗೆ ಅಧಿಕಾರ ಸಿಗಬಾರದು ಅನ್ನುವಂಥ ಹುನ್ನಾರ ಏನಾದರೂ ರಚನೆ ಆಗಿತ್ತ? ಸಿಕ್ಕಾಪಟ್ಟೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಇದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿಯ ವಕ್ತಾರರಾದಂಥ ಗೋವಿಂದರಾಜ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ನಮಸ್ಕಾರ ಸರ್. ಸೊ ಪ್ರಸ್ತುತವಾಗಿ ಕಾಂಗ್ರೆಸ್ನ ಈ ಒಂದು ರೀತಿಯಾದಂಥ ಬೆಳವಣಿಗೆಗಳು ನಿರೀಕ್ಷೆ ಮಾಡಿದ್ವಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದು ಬಹಳ ಸಲೀಸಾಗೋ, ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಆಗೋದ್ರು. ಡಿಕೆ ಶಿವಕುಮಾರ್ ಅವರಿಗೆ CLP ನಾಯಕನಾಗಿ ಆಯ್ಕೆ ಆಗುವಂತ ಆ ಒಂದು ಮೂಮೆಂಟ್ ಇದೆಯಲ್ಲ, ಅದು ಅಷ್ಟೇ ಬಹಳ ದೊಡ್ಡ ಹೈಡ್ರಾಮಾ ಏನಾಗಿರಲಿಲ್ಲ. ಆದ್ರೆ ಸಚಿವ ಸಂಪುಟ ಹಾಗಾಗಲ್ಲ ಅನ್ನುವಂಥ ನಿರೀಕ್ಷೆಯೂ ಇತ್ತು. ಸೊ ಅದರಂತೆ ಈಗ ಆಗ್ತಾ ಇದೆ. ಓವರ್ ಆಲ್ ಡೆವಲಪ್ಮೆಂಟ್ ನೀವು ನೋಡ್ತಾ ಇದ್ದೀರಿ, ಏನ್ ಅನ್ಸುತ್ತೆ ಸರ್? ಈ ಪ್ರವಾಸನ ಒಂದು ವಿಚಾರದಲ್ಲಿ ಹೇಳಬೇಕು ಅಂದ್ರೆ, ಮೊನ್ನೆಯಿಂದ ಸ್ಟಾರ್ಟ್ ಆಗಿದ್ದೆ ಏನಂತಲ್ಲ. ಕಳೆದ 1 ವರ್ಷದಿಂದ CM ಕುರ್ಚಿಗಾಗಿ ಎಷ್ಟೆಲ್ಲ ಕಾದಾಟ ಮಾಡಿದ್ರು ಕೂಡ ನೀವು ಹೇಳ್ದಂಗೆಲ್ಲ ಸ್ಮೂತ್ ಆಗೆಲ್ಲ ಮುಗಿದೋಯ್ತು, ಸ್ಮೂತ್ ಆಗಿ ಬಿಟ್ಕೊಟ್ರು ಅನ್ನೋ ಪದ ಏನಿಲ್ಲ. ಅದಕ್ಕೆ ಡಿನ್ನರ್ ಮೀಟಿಂಗ್ ಆಗಿ ನೋಡಿದೀವಿ, ನಾಟಿ ಕೋಳಿ ಟಿಫನ್ ತಿನ್ನಿದ್ ನೋಡಿದ್ದಾಗಿದ್ದೀವಿ. ಸಾಕಷ್ಟು ವಿಚಾರಗಳು, ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಸಭೆಗಳು ಆಗಿದ್ನ ನಾವು ಕಳೆದ 1 ವರ್ಷದಿಂದ ನೋಡ್ಕೊಂಡ್ ಬಂದಿದೀವಿ. ನವೆಂಬರ್ ಕ್ರಾಂತಿ ಸುಳ್ಳು ಅಂತ ಮಾಧ್ಯಮದ ಎಲ್ಲವೂ ಕೂಡ ಮೇಲತ್ತಾಗ್ತಿದ್ದೇನೆ. ಎಲ್ಲ ವಿರೋಧ ಪಕ್ಷದ ಹೇಳಿಕೆ ಸುಖ ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ, ಸುಖ ಸುಮ್ನೆ ಹೇಳ್ತಾ ಇದ್ದಾರೆ, ತಂದಿಕ್ಕ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವೂ ಕೂಡ ಇವತ್ತು ಸತ್ಯ ಆಗ್ತಾ ಇದೆ. ಯಾಕೆಂದ್ರೆ ನಾವು ಏರ್ಪೋರ್ಟ್ ರನ್ವೇ ನಿಂತ್ಕೊಂಡು ಚರ್ಚೆ ಮಾಡಿದ್ದು ನಾವು ನೋಡಿದ್ವಿ. ಸೊ ಈ ತರ ವಿಚಾರಗಳು ನಾವು ಗಮನಿಸ್ತಾ ಇದ್ರೆ ಈ ರಾಜ್ಯದಲ್ಲಿ ಇವತ್ತು ಹೊಸ ವ್ಯಕ್ತಿ ಬಂದಿದ್ದಾರೆ ಅಂತ ಏನ ಕಾಂಗ್ರೆಸ್ ಪಕ್ಷ ಒಂದು ಹೇಳ್ತಾ ಇದೆ.
ಬಹುಶಃ ನನಗೆ ಕಳೆದ 3 ವರ್ಷದಿಂದ ಏನೆಲ್ಲ ಜನರಿಗೆ ಕೊಟ್ಟಿದ್ರು ಅದ್ರಲ್ಲಿ ಯಾವ್ದು ಬದಲಾವಣೆ ಆಗುತ್ತೆ ಅನ್ನೋ ನಮ್ಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಸಿಎಂ ಬದಲಾವಣೆ ಆಗ್ತಿದಂಗೆ ಏನೋ ಕಳೆದ 3 ವರ್ಷದೆಲ್ಲ ಏನು ಸಾಧನೆ ಮಾಡಿದಿಲ್ಲ 2 ವರ್ಷ ಸಾಧನೆ ಮಾಡ್ಕೊಡ್ತೀವಿ, ಜನರಿಗೆ ತಲುಪುವಂತ ಕೆಲಸ ಎಲ್ಲ ಅಭೂತವಾಗಿ ತಲುಪಿಸ್ತೀವಿ. ಈ ಯೋಚನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಇವತ್ತಿಲ್ಲ. ಯಾಕೆಂದ್ರೆ ಕಳೆದ 3 ವರ್ಷದಿಂದ ನಾವು ತಿರುಗಿ ನೋಡ್ಬಿಟ್ರೆ ಅವರ ಅಭಿವೃದ್ಧಿ ಪಟ್ಟಿಗಳನ್ನ ಯಾವ್ದೇ ನಾವು ತಳಕ ಹಾಕಿದ್ರೆ ಯಾವುದೂ ಸಿಗೋದಿಲ್ಲ. ನೀವು ಅವ್ರನ್ನೇ ಕೇಳಿ ಸರ್, ಯಾರಾದ್ರೂ ಒಂದು ಶಾಸಕನ ಹತ್ರ 10 ಕೆಲಸಗಳು ಆ ಕ್ಷೇತ್ರದಲ್ಲೋ ಆ ಜಿಲ್ಲೆನಲ್ಲೋ ಯಾವ್ದೋ ಒಂದು ಉದಾಹರಣೆಗಳು ಕೊಡ್ರಿ ಅಂತಂದ್ರೆ ಇಲ್ಲಿವರೆಗೂ ಯಾರಿಗೂ ಶಕ್ತಿನೇ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಜನತೆಗೆ ಆಡಳಿತ ಮಾಡಿ ಇವತ್ತು ಎಲ್ಲೋ ಒಂದ್ ಕಡೆ ಒಂದ್ ಕಡೆ ಅದು ವಿಪರ್ಯಾಸನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಏನು ಕ್ಯಾಬಿನೆಟ್ 27ನೇ ತಾರೀಕು ಸಿದ್ದರಾಮಯ್ಯ ರಾಜೀನಾಮೆ ಮಾಡಿದ್ದಾದ್ಮೇಲೆ 28ಕ್ಕೆ ಅವರು 29ಕ್ಕೆ CLP ಮೀಟಿಂಗ್ ಆಗುತ್ತೆ. CLP ಅಲ್ಲಿ DK ಶಿವಕುಮಾರ್ನ ಹೊಸ CLP ನಾಯಕನಾಗಿ ಮಾಡಿ ಈಗ ಸರ್ಕಸ್ ಸ್ಟಾರ್ಟ್ ಆಗಿದೆ. ಕಳೆದ 3 ದಿನದಿಂದಲೂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಭೇಟಿ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿನ ಭೇಟಿ ಮಾಡ್ಬೇಕು ಅಂತ ಸುಮಾರು ಜನ ಟೆಂಟ್ ಹಾಕೊಂಡು ಡೆಲ್ಲಿನಲ್ಲಿ ಕಾಯ್ತಾ ಕೂತಿದ್ದಾರೆ ಅಂತ ನಮಗೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ. ಆದ್ರೆ ಒಂದು ವಿಚಾರ ಏನಂದ್ರೆ ಈ ರಾಜ್ಯವನ್ನ ಹೇಗೆ ಕಾಪಾಡಬೇಕು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಸರ್, ಕಳೆದ ಒಂದು 4-5 ದಿನದಿಂದ ಸತತವಾಗಿ ಮಳೆ ಬರ್ತಾ ಇದೆ ಸರ್. ಇಲ್ಲಿವರೆಗೂ ಹಂಗಾಮಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಎಲ್ಲೋ ಮಳೆ ಬಂದಿರೋ ಜಾಗಕ್ಕಾಗ್ಲಿ ಡೆಲ್ಲಿಗೆ ಹೋಗಿದಾರಲ್ಲ ಸರ್, ಡೆಲ್ಲಿಗೆ ಹೋಗಿರ್ಲಿ ಸರ್. ಹಂಗಾರೆ ಆಡಳಿತದ ಜವಾಬ್ದಾರಿ ಯಾರಾಗಾದ್ರೆ ನೀವು ಯಾವ್ದು ನಾನು ನಡೆಸಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೇಕಾಯ್ತಲ್ವಾ. ಇವತ್ತು ಮಳೆ ಬಂದು ಬೆಂಗಳೂರಿನಲ್ಲಿ ಅಷ್ಟೊಂದು ಮರಗಳು ಬಿದ್ರು, ಅದನ್ನ ಎತ್ತಿ ಸರಿ ಮಾಡಿಸೋಂತ ಕೆಲಸ ಇಲ್ಲಿವರೆಗೂ ಯಾವುದೇ ಸರ್ಕಾರ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳಾಗ್ಲಿ ಇಲ್ಲ ನಾಯಕರುಗಳ ತಿರುಗಿ ನೋಡ್ತಾ ಇಲ್ಲ. ಇದು ಜನರಿಗೆ ಬೇಕಾಗಿರ್ತಕ್ಕಂಥದ್ದು. ಜನರು ಇವತ್ತು ಯಾಕಪ್ಪ ಅಂತ ಹೇಳ್ಬಿಟ್ಟು ಒಂಥರ ತಲೆ ಚೆಚ್ಕೊಂತಾ ಇದಾರೆ. ಇಂಥ ಸರ್ಕಾರಗಳು ಒಂದಷ್ಟು ಆರೋಪದ ಬಗ್ಗೆ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರಿ. ಆದ್ರೆ ಈ ಒಂದು ಪ್ರಹಸನದ ಬಗ್ಗೆ, ಜನರಿಗಾಗ್ತಿರೋ ತೊಂದರೆ ಬಗ್ಗೆ ಯಾಕೆ ಯಾರು ಏನು ಮಾತಾಡ್ಲಿಲ್ಲ ಬಲವಾಗಿ ನಿಮ್ಮ ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡು? ಸರ್, ಈಗ ಈ ಸರ್ಕಾರಕ್ಕೆ ನಾವು ಕಳೆದ 3 ವರ್ಷದಿಂದಲೂ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದು ನಾವು ಹಗರಣ ಮಾಡಿದಂತ ಸಂದರ್ಭದಲ್ಲಿ ಏನು ಆಗೇ ಇಲ್ಲ, ನಾವೇನು ಹಗರಣನೆ ಮಾಡಿಲ್ಲ, ಬರೇ ನೀವು 189 ಕೋಟಿ ಅಲ್ಲ ಬರೇ 89 ಕೋಟಿ ಅಂತ ಒಪ್ಕೊಂಡ್ರಲ್ಲ ಸರ್. ಆ ರೀತಿಯ ಒಂದು ದಪ್ಪ ಚರ್ಮದ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಕಳೆದ 60-65 ವರ್ಷದಲ್ಲಿ ಕೇಂದ್ರದಲ್ಲಿ ಆಡಳಿತ ಮಾಡ್ತಲ್ಲ, ಇದೇ ರೀತಿ ಆಡಳಿತ ಮಾಡ್ಕೊಂಡು ಜನರಿಗೆ ಚಿಪ್ ಕೊಡುವಂತ ಕೆಲಸನೇ ಮಾಡ್ಕೊಂಡ್ ಬಂದಿದ್ದು. ಯಾವ್ದು ಅಭಿವೃದ್ಧಿ ಆಗ್ಬೇಕು, ಲಾಂಗ್ ಟರ್ಮ್ ಇಟ್ಕೊಂಡು ಒಂದು ಅಭಿವೃದ್ಧಿ ಯೋಜನೆ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ಬೇಕು ಅಂತ ಹೊಸ ಯೋಜನೆಗಳನ್ನ ತಂದು ಅದು ಪೂರ್ವ ನಿಗದಿತವಾಗಿ ಯಾವ್ದು ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದೇನಲ್ಲ. ಅದೇ ರೀತಿನೂ ಕೂಡ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದಲ್ಲಿ ಏನ್ ಕ್ಯಾಬಿನೆಟ್ ರಚನೆ ಆಗ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತೇನು ಸರ್ಕಸ್ ಮಾಡ್ತಾ ಇದಾರೆ. ನಮಗೆ ಮಾಹಿತಿ ಇರ್ತಕ್ಕಂಥದ್ದು ಒಂದ್ ಕಡೆ DK ಶಿವಕುಮಾರ್ ಹೇಳಿದಂತ 13 ಜನಕ್ಕೆ, ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ 10 ಜನಕ್ಕೆ, ಹೈಕಮಾಂಡ್ 10 ಜನಕ್ಕೆ, ಈ ತರದ್ ಏನೋ ಒಂದು ಡಿಸಿಷನ್ ಡಿವೈಡ್ ಮಾಡ್ಕೊಂಡು ನಾವು ಸೆಲೆಕ್ಷನ್ ಮಾಡ್ಬೇಕು ಅನ್ನೋದೇನೋ ಒಂದು ಸರ್ಕಸ್ ಮಾಡ್ತಾ ಇದಾರಲ್ಲ. ಆ ಸರ್ಕಸ್ಗೆ ಭವಿಷ್ಯ ಈಗ ಅನ್ಸಿದೆ ಸಾಕಷ್ಟು ಹೊಸಬರಿಗೂ ಕೂಡ. ನಾನು ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ಮಂತ್ರಿ ಆಗ್ಬೋದು. ಅದೇ ರೀತಿ ಶಿವಗಂಗಾ ಬಸವರಾಜ್ ಓಪನ್ ಆಗಿ ಹೇಳ್ತಾ ಇದ್ರು, ನನಗೆ ಮಂತ್ರಿ ಅವಕಾಶ ಕೊಡ್ಬೇಕು, ಕಳೆದ 30 ವರ್ಷದಿಂದ ಚನ್ನಗಿರಿ ಕ್ಷೇತ್ರಕ್ಕೆ ಯಾವುದೇ ಒಂದು ಸಚಿವ ಸ್ಥಾನ ಸಿಗುವಂತ ಕೆಲಸ ಆಗಿಲ್ಲ. ಅದೇ ರೀತಿ ಈಗ ಇರ್ತಕ್ಕಂಥ ಬಾಲಕೃಷ್ಣ ಅವರು ಸುಮಾರು 94ರಿಂದಲೂ ಅವರು ಕೂಡ MLA ಕೆಲಸ ಮಾಡಿದ್ದೀನಿ, ನನಗೂ ಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ಇಕ್ಬಾಲ್ ಹುಸೇನ್ ಡೆಲ್ಲಿ ದಂಡಯಾತ್ರೆಗೆ ಕೇವಲ ಸಚಿವಾಕಾಂಕ್ಷಿಗಳು ಮಾತ್ರ ಅಲ್ಲ, ಶಾಸಕರಲ್ಲದವರು ಹೋಗ್ತಿದ್ದಾರೆ, ಸಂಸದರು ಹೋಗ್ತಾ ಇದ್ದಾರೆ. ಏನಿರಬಹುದು ಈ ಲೆಕ್ಕಾಚಾರ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ಸಂಸದರನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅಲ್ಲಿ ಡೆಲ್ಲಿನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಎಲ್ಲಿ ಯಾವಾಗ ಯಾವ ಟೈಮಲ್ಲಿ ಅವೈಲಬಿಲಿಟಿ ಇರ್ತಾರೆ ಅಂತ. ಸೊ ಆ ಒಂದು ಇಸ್ಕೊಂಡು ಶಾಸಕರು ಕೂಡ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಕೈಲಿ ಮಾತಾಡ್ಸುವಂಥದ್ದು, ಹೇಳಿಸುವಂಥದ್ದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಯಾವುದೇ ಒಬ್ಬ ಮಂತ್ರಿ ಆಗ್ಬೇಕಂದ್ರೆ ಏಕಾಏಕಿ ಕಾಂಗ್ರೆಸ್ ಅಲ್ಲಿ ಎಲ್ಲ ಕೂತ್ಕೊಂಡು ಲಿಸ್ಟ್ ಬರ್ದಿ ಕಳಿಸುವಂಥದ್ದು ಅಲ್ವಲ್ಲ. ಎಲ್ಲರೂ ಕೂಡ ದಂಡಯಾತ್ರೆ ಮಾಡ್ಬೇಕು. ಆದ್ರೆ ಭಾರತೀಯ ಜನತಾ ಪಾರ್ಟಿಲಿ ಗೊತ್ತೇ ಇರೋದಿಲ್ಲ. ನನಗೂ ಕೂಡ ಮಿನಿಸ್ಟರ್ ಸಿಗುವಂತದಕ್ಕೆ ಒಂದು ವಿಶೇಷವಾಗಿ ಯೋಚನೆ ಮಾಡೋಂಥದ್ದು ಭಾರತೀಯ ಜನತಾ ಪಾರ್ಟಿ ತರ ಏನು ಯೋಚನೆ ಮಾಡಲ್ಲಲ್ವಾ. ಅವ್ರಿಗೆ ಯಾವ ರೀತಿಯಾದ ಒಂದು ಖುಷಿ ಪಡಿಸ್ಬೇಕು, ಇನ್ನೊಂದು ಮತ್ತೊಂದು ಎಲ್ಲ ಒಂದು ಪ್ರಯತ್ನ ಮಾಡಿದ್ರೇನೆ ಅದು ಕೊನೆಯದಾಗಿ ಸಿಗುವಂತದ್ದು. ಅದಕ್ಕೋಸ್ಕರ ಭವಿಷ್ಯ ಇರ್ತಕ್ಕಂಥ ಎಲ್ಲಾ ಶಾಸಕರು ಕೂಡ ಇವತ್ತು ಡೆಲ್ಲಿ ಟ್ರಿಪ್ ಹೊಡ್ಕೊಂಡು ಅಲ್ಲಿ ಏನೇನ್ ಮಾಡ್ಬೇಕು, ಒಂದ್ ಮಂತ್ರಿಗಿರಿ ತಗೊಬೇಕು ಅಂತಂದ್ರೆ ಸರ್ ನಾವು ಹಿಂದೆ ನೋಡಿದೀವಿ ಕಾಂಗ್ರೆಸ್ ಅಲ್ಲಿ ಒಂದು ಮಂತ್ರಿ ಸ್ಥಾನ ತಗೊಬೇಕು ಅಂದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ರು, ಎಲ್ಲೆಲ್ಲಿಂದ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು, ಯಾರ್ಯಾರನ್ನು ಕರ್ಕೊಂಡೋಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು. ಈಗ ನಾವು ಸಾಕಷ್ಟು ವರ್ಷಗಳಿಂದ ನಾನು ಕೂಡ ನೋಡ್ಕೊಂಡ್ ಬಂದಿದ್ದೀನಿ. ಬಟ್ ಅದೇ ಈ ಕಾಂಗ್ರೆಸ್ನ ಈ ಹೊಸಬ್ರಿಗೆ ಮಣೆ ಹಾಕೋ ಒಂದು ಅಜೆಂಡಾ ಅಥವಾ ಒಂದು ಪ್ಲಾನ್ ಇದೆಯಲ್ಲ, ಅದನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಇರೋದಿನ್ 2 ವರ್ಷ ಟರ್ಮು, ಅದರಲ್ಲಿ ಹೊಸಬ್ರು ಯಾರಿಗೂ ಒಂದು ಇಲಾಖೆ ಜವಾಬ್ದಾರಿ ಕೊಟ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 1 ವರ್ಷ ಬೇಕಾಗ್ತದೆ. ಉಳ್ಕೊಂಡಿರೋದು ಇನ್ನೊಂದು ವರ್ಷ, ಅದನ್ನ ಎಲೆಕ್ಷನ್ ಇಯರ್ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಮಧ್ಯದಲ್ಲಿ ಹೆಂಗ್ ವರ್ಕೌಟ್ ಆಗುತ್ತೆ? ನಿಮ್ಗೆ ಅನ್ಸುತ್ತೆ ಇದು ಅವರ ಪ್ಲಾನ್ ವರ್ಕೌಟ್ ಆಗುತ್ತಾ ಬಿಡೋದಂದ್ರೆ ಇಟ್ ಇಸ್ ಡಿಸ್ಕಷನ್ ಪವರ್ ಆಫ್ ದಿ CLP ಲೀಡರ್.
ಈಗ ಸಹಜವಾಗಿ ಒಂದಷ್ಟು ಜನನ ಯುವಕರಿಗೆ ಕೊಡಬೇಕು, ನಮ್ಮ ಜೊತೆಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಕೊಡಬೇಕು ಅಂತ ಏನಾದ್ರು ಅಲ್ಲಿನ CLP ನಾಯಕರು ಡಿಸೈಡ್ ಮಾಡಿದ್ರೆ ಬಹುಶಃ ಅದೊಂದು ವರ್ಕೌಟ್ ಆಗ್ಬೋದು. ಯಾಕೆಂದ್ರೆ ನಾವು ಜನವರಿ ತಿಂಗಳಲ್ಲಿ ಸುಮಾರು 30-35 ಜನ ಹೊಸ ಶಾಸಕರುಗಳು ನಮ್ಮಲ್ಲಿ ಯಾರಿಗಾದ್ರೂ ಒಂದು 5 ಜನಕ್ಕೆ ಮಂತ್ರಿ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ರೆ, ಯಾರು ಕಾಂಗ್ರೆಸ್ಸಿನ ಎಲ್ಲಾ ಶಾಸಕರು ಹೋಗಿ ಡೆಲ್ಲಿಗೆ ಹೋಗಿ ಅವ್ರು ಹೇಳ್ತಾ ಇದ್ರು, ನಾವು ಯಾವುದೇ ಒಂದು ಬಣಕ್ಕೋಸ್ಕರ ಬಂದಿಲ್ಲ, ನಾವು ಬಂದಿರತಕ್ಕಂಥದ್ದು ನಮ್ಗೆ ಹೊಸದಾಗಿ ಅವಕಾಶ ಮಾಡ್ಕೊಡಿ, ನಮ್ಗೆ ಇರ್ತಕ್ಕಂಥ ಏನೋ 2020ನ ಇಲ್ಲ 30-30ನ ಇಲ್ಲ 2 ವರ್ಷ ಏನೋ ಒಂದು ಸರ್ಕಾರ ಬದಲಾವಣೆ ಆದ್ರೆ ನಮಗೂ ಕೂಡ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ರಲ್ಲ, ಆ ಮನವಿ ಮೇರೆಗೆ ಈ ಸರಿ ಏನಾದ್ರೂ ಹೋಗಿರ್ತಕ್ಕಂಥ ಇದ್ರ ಲಿಸ್ಟ್ ಅಲ್ಲಿ ಏನಾದ್ರೂ ಅವಕಾಶ ಮಾಡ್ಕೊಡ್ಬೋದು ಬಿಡೋದು ಎಲ್ಲವೂ ಕೂಡ ಅವ್ರು ಮಾಡ್ಕೊಳ್ಳಿ ಸರ್, ನಮ್ಗೇನಿಲ್ಲ. ಇವತ್ತು ನಮ್ಗೆ ರೆವಿನ್ಯೂ ಮಿನಿಸ್ಟರ್ ಬಂದ್ರೆ ಒಳ್ಳೆ ಆಡಳಿತ ಕೊಡುವಂಥದ್ದು, ರೈತರಿಗೆ 10 ರೂಪಾಯಿ ಕೊಟ್ರೆ ಒಂದು RTC ಸಿಗ್ತಾ ಇತ್ತು, ಅದೇ ರೀತಿ ವಾಪಸ್ ತಂದು ಕೊಡ್ತಾರ. ಈಗ ಎಲ್ಲ ಒಂದ್ ಕಡೆ ಇರ್ತಕ್ಕಂಥ ಅರಣ್ಯ ಇಲಾಖೆ ಇರ್ಬೋದು, ಎಲ್ಲ ಒಂದ್ ಕಡೆ ಈ ಆನೆಗಳ ಕಾಟದಿಂದ ರೈತರಿಗೆ ಅನಾನುಕೂಲ ಆಗ್ತಾ ಇದೆ, ಅದನ್ನೆಲ್ಲ ಒಂದು ದೊಡ್ಡದಾಗಿ ಯೋಜನೆ ಮಾಡ್ಕೊಂಡು ಅವ್ರಿಗೆಲ್ಲ ಪರಿಹಾರ ಕೆಲಸ ಮಾಡುವಂತ ಕೆಲಸ ಮಾಡ್ಕೊಡ್ತಾರ. ಅದೇ ರೀತಿ ಇರ್ತಕ್ಕಂಥ ಇವತ್ತು ಗೃಹ ಮಂತ್ರಿಗಳು, ಯಾಕೆಂದ್ರೆ ಲಾ ಅಂಡ್ ಆರ್ಡರ್ ಇಶ್ಯೂ ಕಳೆದ 3 ವರ್ಷದಿಂದಲೂ ಕೂಡ ಅವರು ಗೃಹ ಮಂತ್ರಿ ಇದಾರ ಇಲ್ವೋ ಅನ್ನೋದು ಗೊತ್ತೇ ಇಲ್ಲ ಯಾರಿಗೂ. ತಿಳ್ಕೊಂತೀನಿ ನೋಡೋಣ, ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀನಿ, ಇಷ್ಟೇ ಒಂದು ಏನೇ ಘಟನೆಗಳು ನಡೆದಾಗ್ಲೂ ಕೂಡ ಇದೇ ವಿಚಾರ ಹೇಳ್ತಾರೆ ಬಿಟ್ರೆ, ನಾನು ಇಂಥದ್ನ ನನಗೆ ಮಾಹಿತಿ ಆಕ್ಷನ್ ಪ್ಲಾನಿಂಗ್ ಮಾಡಿದ್ರೆ ಬರುತ್ತೆ ಸರ್. ಗೂಗಲ್ ಅಲ್ಲಿ ಈಗ ಸಹಜವಾಗಿ ಎಲ್ಲರೂ ಕೂಡ ಅದು ಸರ್ಚ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅದು ಸರ್ಚಿಂಗ್ ಜಾಸ್ತಿ ಆದಾಗ ಭವಿಷ್ಯ ಬಂದೇ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಹೇಳ್ಬೇಕಲ್ವಾ, ಗೃಹ ಇಲಾಖೆಲ್ಲ ನಾನು ಇಷ್ಟೆಲ್ಲ ಲಾ ಅಂಡ್ ಆರ್ಡರ್ ನ ಹೊಸ ಕಾನೂನುಗಳು ತಂದಿದ್ದೀನಿ, ಹೊಸ ಸ್ಟೇಷನ್ಗಳನ್ನ ಸೃಷ್ಟಿ ಮಾಡಿದೀನಿ, ಹೊಸ ಇಲಾಖೆಯಲ್ಲಿ ನಾನು ಇರ್ತಕ್ಕಂಥ ಹೌಸಿಂಗ್ ನ ಡೆವಲಪ್ ಮಾಡ್ಕೊಟ್ಟಿರ್ತೀನಿ ಇಲಾಖೆಯಲ್ಲಿ ಇರ್ತಕ್ಕಂಥವ್ಕೆ, ಇವ್ ಯಾವ್ದು ಮಾಡಿದ್ರಲ್ಲೇ ನಾನು ಏನೋ ಮಾಡಿದೀನಿ ಅಂತ ಹೇಳ್ಕೊಳದಿದೆಯಲ್ಲ ಒಂದು ಅಪಾಸ್ಯ ಗಿಡಾದಂಗೆ. ಏನೋ ಮಾಡಿದೆಲ್ಲ ಕೊನೆಗೆ ಏನ್ ಅಸ್ತ್ರ ಬಳಸ್ತಾರೆ ಅಂದ್ರೆ, ನನ್ಗೆ ಈ ರೀತಿಯಾದ ಸೋಷಿಯಲ್ ಮೀಡಿಯಾನ ಇನ್ನೊಂದು ಏನೋ ಬಳಸ್ಕೊಂಡ್ಬಿಟ್ಟು ನಾನು ಒಳ್ಳೆ ಕೆಲಸ ಮಾಡಿದೀನಿ ಅಂತ ಹೇಳ್ಕೊಳದಿದೆಯಲ್ಲ, ಇದಕ್ಕಿಂತ ಇನ್ನೊಂದು ದೊಡ್ಡ ಅನಾಹುತ ಇನ್ನೊಂದು ಕೆಲಸ ಇನ್ನೊಂದು ಮತ್ತೊಂದು. ಈ ಹಂತದಲ್ಲಿ ಸಚಿವಾಕಾಂಕ್ಷಿಗಳು ಒಂದ್ ಕಡೆ ಡೆಲ್ಲಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಜಮೀರ್ ಅವರ ಆಡಿಯೋ ಅವ್ರು ಹೇಳ್ತಿದ್ದಾರೆ ವಿರೋಧಿಗಳು ಮಾಡಿದ್ದಾರೆ ಅಂತ ಹೇಳಿ, ಸೊ ನಿಮ್ ಕಡೆಯಿಂದ ಏನಾದ್ರು ಆಗಿತ್ತಾ ಸರ್? ಅದೇ ಬರೋದ್ ಪ್ರಶ್ನೆ ಮೊದಲಿಗೆ. ನಾವು ನಮ್ಗಿರ್ತಕ್ಕಂಥ ಕೆಲಸನೇ ನಮಗೆ ದೊಡ್ಡದು. ಇನ್ನು ಇರ್ತಕ್ಕಂಥ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಜೋಬಲ್ಲಿ ಇಟ್ಕೊಂಡಿರ್ತಕ್ಕಂಥ ಆಡಿಯೋನೋ ಇನ್ನೊಂದು ಮತ್ತೊಂದು ನಾವ್ ಇಣುಕ್ ನೋಡಕ್ಕಾಗತ್ತಾ? ನಮ್ಗೆ ಅವಶ್ಯಕತೆ ಇದೆಯಾ? ಬೇಕಾಗಿರ್ತಕ್ಕಂಥದ್ದೆಲ್ಲ ಈಗ CD ಮ್ಯಾಗ್ನೆಟ್ ಯಾರು, ಆಡಿಯೋ ಮ್ಯಾಗ್ನೆಟ್ ಯಾರು ಅಂತ ಹೇಳ್ಬಿಟ್ಟು ಅವ್ರದೇ ಪಕ್ಷದ ಶಾಸಕರುಗಳು ಸಾಕಷ್ಟು ಜನ ಹೇಳ್ತಾರೆ. ಈಗ KN ರಾಜಣ್ಣ ಅವರು ಯಾಕೆ ಸಚಿವ ಸಂಪುಟದಿಂದ ಆಚೆ ಹಾಕಿದ್ರು? ಅದೇ ಆಡಿಯೋ ಬಾಂಬೋ CD ಬಾಂಬೋ ಏನೋ ಇನ್ನೊಂದು ಮತ್ತೊಂದು ಮಾಡಿರೋದ್ರಿಂದಲೇ. ಅದ್ರ ಎಕ್ಸ್ಪರ್ಟ್ ಯಾರು, ಅದ್ರ ಮೂಲ ಹುಡುಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಜನ DK ಶಿವಕುಮಾರ್ ಮಾಡಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ನೇರವಾಗಿ ಆರೋಪ ಮಾಡಿರೋ ವಿಚಾರಗಳು ಇದಾವಲ್ಲ, ಬಹುಶಃ ಅವರೇ ಮಾಡಿಸಿರ್ಬೋದು. ಇನ್ನೊಂದು ಅಂದ್ರೆ ಇಫ್ ಇನ್ ಕೇಸ್ ನೀವು ಮಾಡೋದಾಗಿದ್ರೆ ಈ ಹಂತದಲ್ಲಿ ಯಾಕೆ ಮಾಡ್ತಾ ಇದ್ರಿ? ಬೈ ಎಲೆಕ್ಷನ್ ಟೈಮ್ ಅಲ್ಲೇ ಮಾಡಬಹುದಾಗಿತ್ತಲ್ಲ, ಅಕಸ್ಮಾತ್ ಅವ್ರ ಪ್ರಕಾರ ನೀವೇ ಮಾಡಿದ್ರು ಅಂತ ಹೇಳಿದ್ರು. ನಾವು ಆಡಿಯೋದಲ್ಲಿ ನಾನು ಹಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ, ಆಡಿಯೋದಲ್ಲಿ ಬಹಳ ಸ್ಪಷ್ಟತೆ ಇದೆ. ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಇನ್ನೊಬ್ರ ಜೊತೆ ಮಾತಾಡ್ಬೇಕಾದ್ರೆ ಬಿಜೆಪಿ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಂದು ಮತ್ತೊಂದೇನೋ ಹೆಸರು ಹೇಳಿರ್ತಕ್ಕಂಥದ್ದಲ್ಲ. ಅವ್ರಿಗೆ ಇರ್ತಕ್ಕಂಥ ಉದ್ದೇಶ ಏನಂದ್ರೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಭ್ಯರ್ಥಿನ ಸೋಲಿಸ್ಬೇಕು. ಸೊ ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ಆ ವಾರ್ಡ್ ಅಲ್ಲಿ ಈ ವಾರ್ಡ್ ಅಲ್ಲೆಲ್ಲ ಯಾರ್ಯಾರು ಇದಾರೆ, ಹೆಂಗ್ ನಡೀತಾ ಇದೆ ಅಂತ ಅವರೇ ಮಾಹಿತಿ ತಗೊಳ್ತಾರೆ. ಆ ಕಡೆಯಿಂದ ವಾಪಸ್ ರಿಪ್ಲೈ ಹೇಳ್ತಾರೆ, ಹಮಾರ ಚುಕ್ರ वो सभी कर रहे हैं, उसको सुबह 2 लाख बेचता हो, घर को सबको दिखाता हो. ಸೊ ಹಂಗೆಲ್ಲ ಮಾತಾಡ್ತಾ ಇದ್ರೆ ಇದನ್ನೆಲ್ಲ ಯಾರು ಮಾತಾಡಿರ್ಬೋದಾಗಾದ್ರೆ? ಬಿಜೆಪಿ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಮಾಡಿರ್ತಕ್ಕಂಥದ್ದೆಲ್ಲ ಪ್ರೀ ಪ್ಲಾನ್ ಗೇಮ್ ಬೈ ಜಮೀರ್ ಅಹಮದ್ ಖಾನ್. ಅವ್ರದ್ಗೆ ಎಲ್ಲ ಒಂದ್ ಕಡೆ ಕೈ ಬಲಪಡಿಸ್ಕೊಬೇಕು ಅಂತ ಉದ್ದೇಶ ಇಟ್ಕೊಂಡ್ ಮಾಡಿದ್ದ, ಇಲ್ಲ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಬೇಕು ಅಂತ ಒಂದು ಇಲ್ಲ DK ಶಿವಕುಮಾರ್ಗೆಲ್ಲ ಒಂದ್ ಕಡೆ ಪಾಠ ಕಲ್ಸ್ಬೇಕು, ಬುದ್ಧಿ ಕಲ್ಸ್ಬೇಕು. ಯಾಕಂದ್ರೆ ಅವ್ರಿಬ್ಬರಲ್ಲಿ ಏನೋ ಒಂದ್ ಕಡೆ ಬಣಗಳಾಗಿ ನಡೀತಲೇ ಇದೆ ಅವತ್ತಿನಿಂದಲೂ. ಯಾಕೆಂದ್ರೆ ಒಂದು ಸಭೆನಲ್ಲಿ ಎಲ್ಲ ಒಂದ್ ಕಡೆ ಒಂದು ಜಮೀರ್ ಖಾನ್ ಫೋಟೋ ಇಟ್ಕೊಂಡು ಎತ್ತಿಡಿದಾಗ ಇಲ್ಲಿ ಯಾರು ವ್ಯಕ್ತಿ ಪೂಜೆ ಮಾಡಬಾರ್ದು, ಪಕ್ಷದ ಪೂಜೆ ಮಾಡ್ಬೇಕು ಅಂತ ಹೇಳಿ ಅವರಲ್ಲೇ ಗಲಾಟೆ ಆಗಿರ್ತಕ್ಕಂಥದ್ದು. ಅದೇ ಉದ್ದೇಶ ಇಟ್ಕೊಂಡು ಇವತ್ತು ನಡೆದಿರ್ಬೋದು. ಆದ್ರೆ ಇದನ್ನ ಎಲ್ಲ ಹೇಳ್ತಾರಲ್ಲ, ಮಾಡೋದೆಲ್ಲ ಮಾಡ್ಕೊಂಬಿಟ್ಟು ಇನ್ನೊಬ್ರ ಮೇಲೆ ಎತ್ತಾಕ್ತಾರಲ್ಲ, ಆ ರೀತಿಯಾದ ಕೆಲಸ ಇವತ್ತು ಹೇಳಿಕೆಗಳು ಕಾಂಗ್ರೆಸ್ ನಾಯಕರುಗಳಿಂದ ಹೇಳ್ತಾ ಇದಾರೆ. ಸರ್ ಇಲ್ಲಿ ಇವತ್ತು ಬಣಗಳಾಗಿ ಅವರಲ್ಲೇ ಇವತ್ತು ಕಿತ್ತಾಟಗಳು ಸಿಕ್ಕಾಬಟ್ಟೆ ನಡೀತಾ ಇದೆ. ಒಂದು ನನ್ನ ಪರವಾಗಿರ್ತಕ್ಕಂಥ ಮಂತ್ರಿಗಿರಿ ಕೊಡಿಸ್ಬೇಕು, ನನ್ನ ಜೊತೆಲಿರ್ತಕ್ಕಂಥ ಶಾಸಕರಿಗೆ ಇಂಥ ಒಂದು ಬೋರ್ಡೇ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸರ್ಕಸ್ಗಳು ಕಳೆದ ಒಂದು ವಾರದಿಂದಲೂ ನಡೀತಲೇ ಇದೆ. ಇವನ್ ಸಿದ್ದರಾಮಯ್ಯ ರಿಸೈನ್ ಮಾಡ್ಬೇಕಾದ್ರು ಎಷ್ಟೋ ಜನಕ್ಕೆ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಸಚಿವ ಸಂಪುಟದ ನಾಯಕರುಗಳು ನೀವು ರಿಸೈನ್ ಮಾಡಬೇಡಿ ಅಂತ ಒತ್ತಾಯ ಮಾಡಿದ್ರಲ್ವಾ? ಸೊ ಅಲ್ಟಿಮೇಟ್ ಈಗ ಅವ್ರೇನೋ ಹೈಕಮಾಂಡ್ ಹೇಳಿದ್ರು ನಾನು ಕೊಡ್ತೀನಿ, ಇಲ್ಲ ಅವ್ರ ಅಗ್ರಿಮೆಂಟ್ ಪ್ರಕಾರ
ಅಗ್ರಿಮೆಂಟೇ ಆಗಿಲ್ಲ ಅಂತ ಈ ಹೊರ ನಾಯಕರುಗಳೆಲ್ಲ ಹೇಳ್ತಾ ಇದ್ರು. ಆದ್ರೆ ಅಗ್ರಿಮೆಂಟ್ ಆಗಿ ಸತ್ಯ ಅಂತ ಹೇಳ್ಬಿಟ್ಟು ಇವತ್ತು ಜನರ ಮುಂದೆ ಹೇಳೋಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇಲ್ಲ. ಈ ಒಂದು ಕಾಂಬಿನೇಷನ್ ವರ್ಕೌಟ್ ಮಾಡುತ್ತೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಏಕಪ್ಪ ತಗ್ಸಿದ್ರಂತ ಪ್ರಶ್ನೆ ಕೇಳಿದ್ರೆ, ಇಲ್ಲ ಅವ್ರ ಫೇಲ್ಯೂರ್ 3 ವರ್ಷ ಕರೆಕ್ಟ್ ಆಗಿ ಆಡಳಿತ ಮಾಡ್ಲಿಲ್ಲ ಅಂದ್ರೆ ತಗ್ಸಿದ್ರ, ಇಲ್ಲ 3 ವರ್ಷ ಅಗ್ರಿಮೆಂಟ್ ಇಲ್ಲಿವರೆಗೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಕೊಡ್ಬೇಕಾಯ್ತು ಜನತೆಗೆ. ನಾವು ಇಲ್ಲಿವರೆಗೂ ಕಳೆದ 3 ವರ್ಷದಲ್ಲಿ ಏನ್ ಮಾಡಿದೀವಿ, ಮುಂದೆ ಹೇಗ್ ಮಾಡ್ತೀವಿ, ಯಾವ್ದೂ ಇಲ್ಲ. ಏನೋ ಮಾಡಿದ್ರೆ ತಾನೆ ಈ ರಾಜ್ಯ ಜನತೆ ಮುಂದೆ ಹೇಳುವಂತ ಕೆಲಸ. ಏನೋ ಮಾಡಿಲ್ವಲ್ಲ, ಅದು ಏನೋ ಮಾಡಿ ಹಂಗೆ ತೇಲಿಸ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಈ ರೀತಿಯಾದ ಒಂದು ನಡೆಯನ್ನು ಮಾಡ್ತಾ ಇದೆ. ಈ ಚರ್ಚಾ ಕಾರ್ಯಕ್ರಮಕ್ಕೆ ಜೆಡಿಎಸ್ ವಕ್ತಾರರಾದಂತಹ ರವಿಚಂದ್ರೇಗೌಡರು ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ. ಸರ್ ಏನ್ ಅನ್ಸುತ್ತೆ ಸರ್, ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಸಚಿವ ಸಂಪುಟವನ್ನ ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಸ್ ಆಗ್ತಾ ಇರೋದು, ಒಂದು ಸೂತ್ರ ಅಳವಡಿಸ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು. ಜೊತೆಗೆ ಈ ಕಡೆ ಜಮೀರ್ ಅಹಮದ್ ಖಾನ್ ಅವರು, ಈ ಟೈಮ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರ ಒಂದು ಆಡಿಯೋ ವೈರಲ್ ಆಗಿದೆ ಎಲೆಕ್ಷನ್ ಕುರಿತಂತೆ, ಬೈ ಎಲೆಕ್ಷನ್ ಕುರಿತಂತೆ. ಸೊ ಹಾಗಾಗಿ ಈ ಪ್ರಸಂಗವನ್ನ ಓವರ್ ಆಲ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಈಗ ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದೇ ಒಂದೇನಪ್ಪ ಅಂತಂದರೆ, ಈಗ ಅವರ ಪಕ್ಷದಲ್ಲಿ ಬಿಕ್ಕಟ್ಟು. ಈಗ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳಿಂದನೂ ಕೂಡ ಬರೀ ಅಗ್ರಿಮೆಂಟ್ ಬಗ್ಗೆನೇ ಮಾತಾಡ್ಕೊಂಡು ಬಂದರು, ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಯಾಕೆ ಪ್ರಥಮ ಬಾರಿ 2013ರಿಂದ 2018 ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿ ಆಗಿದ್ರು, ಆಗ ನಾವು ಒಬ್ಬ ವಿರೋಧ ಪಕ್ಷದಲ್ಲಿದ್ದು ಕೂಡ ಹೇಳ್ತೀವಿ ಅವ್ರ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು. ಆದರೆ ಈ ಬಾರಿ ಏನಾಗಿದೆ, ಅಭಿವೃದ್ಧಿ ಅನ್ನೋದೇ ಶೂನ್ಯ. ಇವತ್ತು ಯಾವ ಗ್ಯಾರಂಟಿನ ನೀವು ಗ್ಯಾರಂಟಿ ಕೊಡಿ, ನಿಮ್ಮ ಹತ್ರ ಫಂಡ್ ಇದೆಯಾ? ಫಂಡ್ ಇಲ್ಲ. SC/ST ಫಂಡನ್ನ ಮಿಸ್ಯೂಸ್ ಮಾಡಿದ್ರಿ. ನೀವು ಹೇಳೋದೇನೋ ಅಹಿಂದ ನಾಯಕ ಅಂತೀರಿ. ಅಹಿಂದ ನಾಯಕ ಅಂದ್ರೆ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ರಿ, ದಲಿತರಿಗೆ ಮೋಸ ಮಾಡಿದ್ರಿ, ಹಿಂದುಳಿದ ನಾಯಕರು ಯಾರನ್ನು ಬೆಳೆಸಿದ್ದೀರಾ? ಯಾರನ್ನು ಬೆಳೆಸಲ್ಲ. ನೀವು ಪ್ರಥಮ ಬಾರಿಗೆ ಅಧಿಕಾರಕ್ಕೆ ಬಂದಾಗ 2013ರಲ್ಲಿ ನಿಮಗೆ ಅವಕಾಶ ಇಲ್ಲ. ನೀವು ನಮ್ಮ JDS ಪಕ್ಷದಿಂದ ಹೊರಗಡೆ ಬಂದರು. ಬಂದಾಗ ಏನು ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ದಲಿತ ನಾಯಕನಿಗೆ ಅವಕಾಶ ಇತ್ತು, ಆ ಅವಕಾಶದ ಕಿತ್ಕೊಂಡ್ರಿ ನೀವು. ತದನಂತರ 2023ರಲ್ಲಿ ಪರಮೇಶ್ವರ್ಗೆ ಇನ್ನೊಂದು ಅವಕಾಶ ಕೊಡಬಹುದಾಗಿತ್ತು, ಆ ಅವಕಾಶನೂ ಕಿತ್ಕೊಂಡ್ರಿ ನೀವು. ಆಗ ಬದಲು ಏನು 2.5 ವರ್ಷ ಡಿ.ಕೆ. ಶಿವಕುಮಾರ್ ಅಂಡ್ ಪರಮೇಶ್ವರ್ ಮಧ್ಯೆ ಹಂಚಿದ್ರೆ ನಿಜವಾಗ್ಲೂ ನೀವು ಏನು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಾ, ಆ ಸಾಮಾಜಿಕ ನ್ಯಾಯ ಕೊಡಿಸ್ಬೋದಾಗಿತ್ತು. ಆ ಒಂದು ಕೆಲಸ, ಏಕೆ ನೀವು 2013-18 ಮುಖ್ಯಮಂತ್ರಿ ಆಗಿ ಅನುಭವ ಆಗಿರೋದ್ರಿಂದ ಎಲ್ಲರ ಅನುಭವ ಆಗಿತ್ತು ನಿಮಗೆ. ಇನ್ನೊಂದು ಅವಕಾಶನ ನೀವು ದಲಿತರಿಗೆ ಕೊಟ್ಟಿದ್ರೆ, ಅವತ್ತು ಸೀನಿಯಾರಿಟಿ ಪರಮೇಶ್ವರ್ ಅವರು ಇದ್ರು, ಪರಮೇಶ್ವರ್ ಅವ್ರಿಗೂ ಅಥವಾ ಖರ್ಗೆ ಅವ್ರಿಗೋ ಕೊಟ್ಟು ತದನಂತರ ಈ ಉಳಿದ 2 ವರ್ಷನ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ರೆ ಖಂಡಿತ ಈ ರಾಜ್ಯ ಅಲ್ಲ, ಈ ದೇಶದ ಜನ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಆದ್ರೆ ಇವ್ರು ಏನ್ ಮಾಡೋದು, 2ನೇ ಬಾರಿನೂ ತಾವೇ ಅಧಿಕಾರಕ್ಕೆ ಬರಬೇಕು ಅಂತ ಬಂದ್ರು ಕೂಡ ಈ ಸರಿ ನೀವು ಸರಿಯಾಗಿ ಅಧಿಕಾರ ನಡೆಸಲಿಲ್ಲ. ರಸ್ತೆಗಳು ಇರ್ಬೋದು, ಎಲ್ಲ ಕೂಡ ಯಾವುದೇ ಡೆವಲಪ್ಮೆಂಟ್ ವರ್ಕ್ ಅಂತಾನೆ ಇಲ್ವೇ ಇಲ್ಲ. ಜೊತೆಗೆ ಈಗ ನೀವು ಒಂದು ಹೈಕಮಾಂಡ್ ಹೇಳೋದ್ರಿಂದ ಮೊದಲು ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅಂತ ಹೇಳ್ಕೊಂಡ್ಬಂದಿ, ಈಗ ಕೊನೆಗಳಿಗೆಲ್ಲ ಹೈಕಮಾಂಡ್ ಹೇಳೋದ್ರಿಂದ ನೀವು ಕೊಡ್ತಾ ಇದ್ದೀರಿ. ನಮಗೆ ಇರುವ ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿ ಟೀಮು ಈಗ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಿದ್ದಾರೆ. ಆದ್ರೆ ಅವ್ರು ಬಹುಮತ ಸಾಬೀತು ಮಾಡೋಕು, ಬಹುಮತ ಸಾಬೀತು ಮಾಡ್ತಾರಾ ಅನ್ನೋದು ಕ್ವಶನ್ ಮಾರ್ಕ್. ಈಗ ಇನ್ನೂ ಅವ್ರು ಮುಖ್ಯಮಂತ್ರಿ ಅಲ್ಲ, ಬರೀ ಶಾಸಕಾಂಗ ಪಕ್ಷದ ನಾಯಕ, ಅಭಿನಂದನೆ ಸಲ್ಲಿಸ್ತೆ. ಆದ್ರೆ ಅವ್ರು ಕಂಟಿನ್ಯೂ ಆಗ್ತಾರಾ? ನನ್ನ ಪ್ರಕಾರ ಕಂಟಿನ್ಯೂ ಆದ್ರೂ ಕೂಡ 6 ತಿಂಗಳು ಮಾತ್ರ ಈ ಸರ್ಕಾರ ಇರುತ್ತೆ. ಯಾಕೆ ಅಂತಂದ್ರೆ ಅವ್ರ ಪಕ್ಷದಲ್ಲೇ ಕಾಲೆಳಿತಾ ಇದ್ದಾರೆ. ಅವ್ರ ಪಕ್ಷದಲ್ಲೇ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ಎಕ್ಸೆಪ್ಟ್ ಸಿದ್ದರಾಮಯ್ಯ ಬಲವಂತದಲ್ಲಿ ಒಪ್ಕೊಂಡಿರೋದು. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೋಸ್ಕರ ಒಪ್ಕೊಂಡಿದ್ದಾರೆ. ಹಂಗಿದ್ರೆ CLP ಮೀಟಿಂಗ್ ನಲ್ಲಿ ಆ ನಾಯಕನ ಆಯ್ಕೆ ಮಾಡ್ಬೇಕಾದ್ರೆ ಅಲ್ಲೇ ಏನಾದ್ರೂ ಒಂದು ಈಗ ಏನಾಗಿದೆ ಅಂದ್ರೆ, ಈಗ ಒಂದು ಡಿಸಿಪ್ಲಿನ್ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ಗೆ ಒಂದು ವೆಯ್ಟ್ ಅಂತ ಇದೆ, ಅದನ್ನ ನೀವು ಪ್ರೂವ್ ಮಾಡಬೇಕು ಅನ್ನೋ ತರದಲ್ಲಿ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡ್ಕೊಂಡೆ, ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಋಣದಲ್ಲಿದ್ದಾರೆ. ಏನೋ ಅವತ್ತು JDS ಪಕ್ಷದಿಂದ ಆಚೆ ಬಂದವ್ರಿಗೆ ಕಾಂಗ್ರೆಸ್ 2 ಬಾರಿ ಅಧಿಕಾರ ಕೊಟ್ಟಿದೆ, 8 ವರ್ಷ ಅಧಿಕಾರ ನಡೆಸಿದ್ದಾರೆ. ಇಂಥ ಪಕ್ಷಕ್ಕೆ ನಾಳೆ ನಮ್ಮ ಕುಮಾರಣ್ಣವ್ರು ಹಲವು ಬಾರಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೋಗ್ಬೇಕಾದ್ರೆ ಕಾಂಗ್ರೆಸ್ ನ ಮುಳುಗಿಸ್ಬಿಟ್ಟೆ ಹೋಗೋದು ಅಂತ ಹೇಳಿದ್ರು. ಇದನ್ನೆಲ್ಲ ಅವ್ರಿಗೆ ಕೇಳಿದಾಗ ಏನ್ ಅನ್ಸುತ್ತೆ, ಅಯ್ಯೋ ನಮ್ಮ ಮೇಲೆ ಇಂಥ ಆರೋಪ ಬಂದ್ರೆ ಹೆಂಗೆ, ನನ್ನ ಜೀವಮಾನ ಇರೋವರೆಗೂ ಇಂಥ ಕೆಟ್ಟ ಇದು ಬರುತ್ತೆ, ಬೇಡ. ಎಲ್ಲೋ ಒಂದ್ ಕಡೆ ನಾನು ಹೈಕಮಾಂಡ್ ಕೈಲಿ ಒಳ್ಳೆಯವನು ಅನ್ಸ್ಕೊಂಡ್ಬಿಡೋಣ. ರಾಹುಲ್ ಗಾಂಧಿ ಮಾತಿಗೆ ಬೆಲೆ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ ಹೊರತು ಡಿ.ಕೆ. ಶಿವಕುಮಾರ್ ಮೇಲೆ ಯಾವ ಅಭಿಮಾನನೂ ಇಲ್ಲ. ಡಿ.ಕೆ. ಶಿವಕುಮಾರ್ ಮೇಲೆ ಅಭಿಮಾನ ಇದ್ದಿದೆ, ಅವರು 2.5 ವರ್ಷಕ್ಕೆ ಕೊಡ್ಬೇಕು. ಈಗ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ, ನುಡಿದಂತೆ ನಡೆದ ಅಂದ್ರೆ ನೀವು 2 ವರ್ಷ ಮುಗಿದ ಬೆಳಗ್ಗೆನೆ ನೀವು ಯಾರಿಗೂ ಹೇಳ್ದೇನೆ ಮಾಧ್ಯಮದವರು 1 ಕೋಟಿ ಪ್ರಶ್ನೆಗಳು ಕೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ನೀವು ಅವತ್ತೇ ಕೊಟ್ಟಿದ್ರೆ ನೀವು ನುಡಿದಂತೆ ನಡೆದ. ನಾನು ಹೇಳ್ತೀನಿ, ನೀವು ಇವತ್ತಿಗೂ ವಚನ ಭ್ರಷ್ಟ, 6 ತಿಂಗಳು ವಚನ ಭ್ರಷ್ಟ. ನೀವು ಒಂದಿನ ವಚನ ಭ್ರಷ್ಟ ಆದ್ರೂ ಅಷ್ಟೇ, 6 ತಿಂಗಳಾದ್ರೂ ಅಷ್ಟೇ. ನೀವು ಏನೇ ರೀತಿ ಹೊಸದಾಗಿ ಬಿಂಬಿಸ್ಕೊಳಕ್ ಹೋದ್ರೆ ಅದು ಸರಿ ಬರಲ್ಲ. ಆ ಕಾರಣದಿಂದ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು, HC ಮಹದೇವಪ್ಪ ಎಲ್ಲರೂ ಕೂಡ, ಯಾರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ಇಷ್ಟ ಇಲ್ಲ. ಬಹಳ ಬಲವಂತದಿಂದ ಆಗಿದೆ.
ನನಗನ್ಸುತ್ತೆ ಡಿ ಕೆ ಸಿದ್ದರಾಮಯ್ಯನವರು 6 ತಿಂಗಳ ಅಟ್ಲೀಸ್ಟ್ ಯಾವುದೇ ತೊಂದರೆ ಕೊಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಆ ದಿನ ಒಂದು 6 ತಿಂಗಳು ಉಳಿಬಹುದು ಅಂತ ನಾನು ಅನ್ಕೊಂಡೆ. ಈಗ ಅವ್ರ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಜಟಾಪಟಿಗಳಾಗ್ತಾ ಇದಾವೆ. ಸಿದ್ದರಾಮಯ್ಯನವರ ಬಣದಿಂದ ಒಂದಷ್ಟು ಜನ ಲಿಸ್ಟ್ ರೆಡಿ ಮಾಡ್ಕೊಂಡು ಹೋಗೋರೆ, ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಲಿಸ್ಟ್ ರೆಡಿ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರು ಲಿಸ್ಟ್ ರೆಡಿ ಮಾಡಿದ್ದಾರೆ. ಇಫ್ ಇನ್ ಕೇಸ್ ಯಾರಿಗೆ ಹೆಚ್ಚು ಮಣೆ ಹಾಕಿದ್ರೂ ಸಮಸ್ಯೆ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರ ಬಣದ ಮೇಲೇನೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅವರುಗಳನ್ನೇ ಆಯ್ಕೆ ಮಾಡಿದ್ರೆ ಈ ಕಡೆ ಸಿದ್ದರಾಮಯ್ಯನವರ ಬಣ ಆಕ್ಟಿವ್ ಆಗುತ್ತೆ, ಮತ್ತೆ ರೆಬಲ್ ಆಗ್ಬಿಡ್ತಾರೆ ಅನ್ನೋ ರೀತಿಯಾಗಿ. ಸೊ ಹಾಗಾಗಿ ಈ ಪ್ರಸಂಗವೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಈಗ ನನಗೆ ಇರೋ ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರಾಗ್ತಾರೆ. ಅವರು ಈಗ ಸಿದ್ದರಾಮಯ್ಯ ಕೆಪಿಸಿಸಿ ಅಹಿಂದ ನಾಯಕ, ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡು ಸತೀಶ್ ಜಾರಕಿಹೊಳಿ. ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರಾಗ್ತಾರೆ, ಇನ್ನು ಅವ್ರಿಗೆ ಕಾಂಪಿಟೇಟ್ ಅಂತ ಉಳ್ಕೊಂಡ್ರೆ MB ಪಾಟೀಲ್, ಒಂದು ಸಮಾನಾಂತರವಾದ ಲೀಡರ್. ಸೊ ಅವರು ಈ ಬಾರಿ ಏನು ಅವರು ಫೋಕಸ್ ಆಗ್ಲಿಲ್ಲ. ಅವರು ಈಗ ನೀವು ನಿಜವಾಗ್ಲೂ ಕೆಲಸ ಮಾಡಿದ್ರೆ ನೀವು ಫೋಕಸ್ ಆಗ್ಬೇಕಾಗಿತ್ತು. MB ಪಾಟೀಲ್ ಅವರ ಹೆಸರು ಕೂಡ ಇತ್ತು, ಈ ರಾಜ್ಯದಲ್ಲಿ ಅವರು ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಹೆಸರು ಇತ್ತು. ಆದ್ರೆ ಈ ಬಾರಿ ಏನಾದ್ರು ಟೋಟಲಿ ವೀಕ್ ಆಗ್ಬಿಟ್ರು. ಈಗ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡಕ್ ಕಾರಣ ಏನಿತ್ತು, ಸಿದ್ದರಾಮಯ್ಯಗೆ ಸಮಾನಾಂತರವಾಗಿ ಲೀಡರ್ ಆಗಿ ಫೈಟ್ ಕೊಟ್ಟರು. ನಾನ್ ಕೆಲಸ ಮಾಡಿದೀನಿ, ನಾನು ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ, ಸಿದ್ದರಾಮಯ್ಯ ನಾನು ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡಿದ್ದೀನಿ. ಆದ್ರೆ MB ಪಾಟೀಲ್ ಅವ್ರ ಪಾತ್ರ ಇಲ್ಲಿ ಬಹಳ ಕ್ಷಣಿತ್ತು. ಬಟ್ ಸತೀಶ್ ಜಾರಕಿಹೊಳಿ ಅವ್ರು ಫೈಟ್ ಕೊಟ್ಕೊಂಡು ಬಂದ್ರು. ಅವರು ನಾನು ಒಬ್ಬ ಮುಖ್ಯಮಂತ್ರಿ ಆಕಾಂಕ್ಷೆಯ ಮಟ್ಟಕ್ಕೆ ಬಂದ್ರು. ಆದ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಅಹಿಂದ ನಾಯಕ ಆಗಿರಲಿಲ್ಲ. ಅವ್ರಿಗೆ ಅಧ್ಯಕ್ಷನ್ ಕೊಟ್ಟಾಗ, ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದಾಗ ಇನ್ನು ಉಳಿದು ಸಣ್ಣ ಪುಟ್ಟ ಸೀನಿಯರ್ಗಳನ್ನ ತೆಗೆದ್ರಿಂದ ಯಾವುದೇ ಅಂತ ಸಮಸ್ಯೆ ಬರಲ್ಲ. ಓಕೆ ಓಕೆ ಸರ್, ನಿಮಗೆ ಸೇಮ್ ಪ್ರಶ್ನೆ ಬಣದ ವಿಚಾರಕ್ಕೆ ಬಂದ, ಈ ಯಾರಿಗೆ ಮಣೆ ಹಾಕಿದ್ರೂ ಸಮಸ್ಯೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋ ಲಿಸ್ಟ್ ಓಕೆ ಅಂತ ಅಂದ್ಬಿಟ್ರೆ ಸಿದ್ದರಾಮಯ್ಯ ಅವರ ಬಣದವರು ಆಕ್ಟಿವ್ ಆಗ್ತಾರೆ, ರೆಬಲ್ ಆಗ್ತಾರೆ. ಸೊ ಹಾಗಾಗಿ ಸರ್ ಹೇಳ್ದಂಗೆ 6 ತಿಂಗಳು ಬರೋದು, 6 ತಿಂಗಳು ಇರೋದು ಕಷ್ಟ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ನಾಯಕರು ಹೇಳಿದ್ರಲ್ಲ, ಆ ವಿತಿನ್ ಒಂದು 6 to 7 ಮಂತ್ ಒಳಗಡೆ ಅವಧಿಗೂ ಮುಗಿಯೋಕ್ಕೂ ಮುಂಚೆ ನಾವು ಎಲೆಕ್ಷನ್ ಎದುರಿಸ್ತೀವಿ ಅಂತ. ಸರ್, ಈಗ ನಮಗೆ ಇವರು ಯಾರನ್ನ ಮಂತ್ರಿಗಳು ಮಾಡ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡ್ತಾರೆ, ಮತ್ತೆ ಎಷ್ಟು ದಿನಕ್ಕೆ ಕೊಡ್ತಾರೆ, ನಮ್ಗೆ ಅದೆಲ್ಲ ಪ್ರಶ್ನೆ. ನಮ್ಗಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಕಳೆದ 3 ವರ್ಷದಿಂದ ಇಲ್ಲಿವರೆಗೂ ಈ ಸರ್ಕಾರ ಯಾವ ಅನುಕೂಲನೂ ಜನರಿಗೋಸ್ಕರ ಮಾಡ್ಲಿಲ್ಲ. ಕೇವಲ ಅವ್ರ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ಮಾಡಿದಂತ ಪ್ರಯತ್ನ ಫಲಗಳು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ಇನ್ ಮುಂದೆನೂ ಕೂಡ ನಾವು ಬದಲಾವಣೆ ಕಾಣ್ತೀವ ಇಲ್ಲ, ಇದೇ ಕಳೆದ 3 ವರ್ಷದಿಂದ ಏನಿತ್ತಲ್ಲ ಅದೇ ಮುಂದುವರಿತತ, ಇದು ಇರ್ತಕ್ಕಂಥದ್ದು ಯಕ್ಷವಾಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂದ್ರೆ ಜನರಿಗೆ ಬೇಕಾಗಿರೋ ಸರ್, ನಾಳೆ ಈ ಅಧಿಕಾರಿ ಇದ್ರೇನೋ, ಇನ್ನೊಬ್ಬ ಅಧಿಕಾರಿ ಬಂದ್ರೇನೋ, ಅದೇ ರೀತಿ ಮಂತ್ರಿ ಬಂದ್ರೇನೋ, ಇನ್ನೊಬ್ರು ಮಂತ್ರಿ ಬಂದ್ರೇನೋ, ಅಲ್ಟಿಮೇಟ್ ಇರ್ತಕ್ಕಂಥದ್ದು ಜನರಿಗೆ ನಾನು ಎಷ್ಟು ಕೆಲಸ ಮಾಡಿದೆ, ಯಾವ ರೀತಿ ಅನುಕೂಲ ಮಾಡಿದೆ. ಈಗ ಅತಿವೃಷ್ಟಿ ಆದಾಗ್ಲೂ ಈ ಮುಖ್ಯಮಂತ್ರಿ ಇರ್ತಕ್ಕಂಥ ಯಾವುದೇ ಸಚಿವರಾಗ್ಲಿ ಜಿಲ್ಲೆಗೆ ಹೋಗ್ಬಿಟ್ಟು ಒಂದು KDP ಸಭೆಗಳು ಮಾಡ್ಲಿಲ್ಲ, ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡ್ಲಿಲ್ಲ. ಅಲ್ಲಿನ ಕಬ್ಬಿನ ಬೆಲೆ ಕೇಳದಂತ ಸಂದರ್ಭದಲ್ಲಿ ಹೋರಾಟಗಳು ನಡೀತಿದ್ರು ಕೂಡ ಯಾವುದೇ ಒಂದು ಕ್ಯಾಬಿನೆಟ್ ಇರ್ತಕ್ಕಂಥ ಸಚಿವರ ಸಂಬಂಧಪಟ್ಟ ಸಚಿವರಾಗ್ಲಿ ಇನ್ನೊಂದಾಗ್ಲಿ ಆ ಕಡೆ ಒಂದು ವಾರಗಟ್ಟಲೆ ತಿರುಗಿ ನೋಡ್ಲಿಲ್ಲ. ಅದೇ ರೀತಿ ಮಳೆ ಬರ್ದಿದ್ದಾಗ್ಲೂ ಇವತ್ತು ಕೂಡ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಸರ್. ಇನ್ನೊಂದು ವಿಚಾರ ಅಂದ್ರೆ ನೀವೇನೇನ್ ಆರೋಪಗಳು ಮಾಡ್ತಿದ್ರು ಅದೆಲ್ಲವೂ ಕೂಡ ನೀವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಕೂಡ ಅದೇ ಪ್ರಶ್ನೆಗಳನ್ನು ಸರ್, ಈಗ ಅವ್ರು ಸಾಕಷ್ಟು ಆರೋಪಗಳನ್ನ ಸಿಕ್ಕಾಬಟ್ಟೆ ಮಾಡ್ತಾ ಬಂದ್ರು. ಈಗ ಪೇ CM ಅಂತ ಆರೋಪ ಮಾಡಿದ್ರು. ಇಲ್ಲಿವರೆಗೂ ಪೇ CM 40% ಆಗಿರ್ಲಿ, ಪೇ CM ಆಗಿರ್ಲಿ, ಇಲ್ಲಿವರೆಗೂ ಈ ರಾಜ್ಯದ ಜನತೆ ಮುಂದೆ ಯಾವ್ದೇ ಒಂದು ದಾಖಲೆ ಇಟ್ಬಿಟ್ಟು ನಾವು ಪ್ರೂವ್ ಮಾಡಿದೀವಿ ಅಂತ ಹೇಳೋ ಕೆಲಸ ಮಾಡಿದ್ರು ಅವರು. ಸುಮ್ನೆ ಏನೋ ಚುನಾವಣೆ ಗೆಲ್ಬೇಕಾಯ್ತು, ಚುನಾವಣೆ ಸಮಯದಲ್ಲಿ ಸುಮ್ನೆ ಆರೋಪಗಳು ಮಾಡಿ ನಾವು ಅಧಿಕಾರಕ್ಕೆ ಬರ್ಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಮಾಡಿದಂತ ಕೆಲಸ ಇದು. ಇಲ್ಲಿವರೆಗೂ ರಾಜಕೀಯ ಪ್ರದರ್ಶನ ಅಂತ ಅನ್ಬೋದು. ಖಂಡಿತವಾಗ್ಲು ಈಗ ನೀವ್ಯಾಕೆ ಮಾಡ್ಲಿಲ್ಲ? ನಾವು ಕಾಂಗ್ರೆಸ್ ರೀತಿ ಸುಳ್ಳು ಹೇಳ್ಕೊಂಡು ಜನರಿಗೆ ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬಬ್ಬೆ ಹೊಡ್ಕೊಂಡು ಹೊಡೆಯೋ ಅಂತ ಪಕ್ಷ ಅಲ್ಲ. ಪಾರ್ಟಿ ಇಸ್ ದ ಡಿಫರೆನ್ಸ್ ಅನ್ನೋದನ್ನ ಇಡೀ ದೇಶದಲ್ಲಿ ತೋರಿಸಿದ್ದಾರೆ. ಅದೇ ಅದಕ್ಕೋಸ್ಕರ ಜನ ಇವತ್ತು 22 ಸ್ಟೇಟ್ ಅಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆನೂ ಕೂಡ ಬರ್ತಕ್ಕಂತ ನಮ್ಮ ರವಿಚಂದ್ರ ಗೌಡ್ರು ಹೇಗೇನ್ ಹೇಳಿದ್ರಲ್ಲ, ಇದು 6 ತಿಂಗಳು ಇರ್ತದ, ವರ್ಷ ಹಿಡಿದ್ರೆ ಚುನಾವಣೆ ಇವತ್ತೇ ನಡೆದ್ರು ಕೂಡ ಮತ್ತೆ ಇವರು ಅಧಿಕಾರ ಕಳ್ಕೊಂಡು ಮುಂದಿನ ಬಾರಿ ಇರ್ತಕ್ಕಂತ ಅದು ಮೈತ್ರಿ ಸರ್ಕಾರ ಇರ್ಬೋದು, ಬಿಜೆಪಿ ಸರ್ಕಾರ ಇರ್ಬೋದು, ಖಂಡಿತವಾಗ್ಲಿ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಇವ್ರು ಗ್ಯಾರಂಟಿ ಹೆಸರು ಹೇಳ್ಬಿಟ್ಟು ಏನೆಲ್ಲ ಕೆಲಸ ಮಾಡಿದ್ರು ಸರ್. ಯಾಕೆಂದ್ರೆ ಇವತ್ತು ಎಲೆಕ್ಟ್ರಿಕ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರೇನು ಫ್ರೀ ಕೊಡ್ಲಿಲ್ಲ. 3-4 ರೂಪಾಯಿ ಇದ್ದಂತ ಯೂನಿಟ್ ನ ಇವ್ರು 7 ರೂಪಾಯಿವರೆಗೂ ಜಾಸ್ತಿ ಮಾಡೋದು, ಕಮರ್ಷಿಯಲ್ 9 ರೂಪಾಯಿ ತನಕ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ತೀನಿ. ರಾಜಕೀಯ ವಿಶ್ಲೇಷಕರಾದಂತಹ ಸಿದ್ದರಾಜ್ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓವರ್ ಆಲ್ ಪ್ರಸಂಗಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದ್ರೆ ಒಂದ್ ಕಡೆ ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ ಆಕಾಂಕ್ಷಿಗಳು ಒಂದಷ್ಟು ಜನ. ಅವ್ರಿಗೆ ಸಂಪುಟನ ರಚನೆ ಮಾಡೋದಕ್ಕೆ
ಅನ್ನೋದೇ ಒಂದು ದೊಡ್ಡ ಸವಾಲ್ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಏನು ಆ ಸೂತ್ರ ಏನು ಇಟ್ಕೊಂಡಿದ್ದಾರೆ, ಅದು ವರ್ಕೌಟ್ ಆಗುತ್ತಾ? ಅದೊಂದು ದೊಡ್ಡ ಸವಾಲು ಅಂತಂದ್ರೆ ಯಾವ ರೀತಿ ಆಗುತ್ತೆ? ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಒಂದು ಆಡಿಯೋ ರಿಲೀಸ್ ಆಗಿದ್ದು, ವೈರಲ್ ಆಗಿದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇವತ್ತು ಎರಡೂ ಪ್ರಸಂಗದ ಬಗ್ಗೆ ಮಾತನಾಡೋದಾದ್ರೆ ಸರ್, ಈಗ ಈ ಮಂತ್ರಿಮಂಡಲ ಪುನರಾಚನೆಗಳಲ್ಲಿ ಈ ಓಡಾಟ, ಡಿಲೇ ಅದು ತುಂಬ ವರ್ಷದಿಂದ ನಡ್ಕೊಂಡು ಬಂದಿದೆ. ಈಗ 2019ನಲ್ಲಿ ಯಡಿಯೂರಪ್ಪನವರಾದಾಗ ಅವ್ರಿಗೆ ಒಂದು ತಿಂಗಳ ಮೇಲೆ ಅವರೊಬ್ಬರೇ ಪಾಪ ಮಳೆ ಇದರಲ್ಲೂ ಆ ವಯಸ್ಸಲ್ಲೂ ಕಾಲಕ್ಕೆ ಚಕ್ರ ಕಟ್ಕೊಂಡು ಇಡೀ ನಾರ್ತ್ ಕರ್ನಾಟಕ ಎಲ್ಲ ಕಡೆ ಸುತ್ತಕೊಂಡು ಅವ್ರಿಗೆ ಮಂತ್ರಿಮಂಡಲ ಮಾಡಕ್ಕೆ ಬಿಟ್ಟಿರಲಿಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಇವ್ರಿಗೆ ಈ ಮ್ಯಾಸಿವ್ ಮೆಜಾರಿಟಿ ಯಾವಾಗ ಇರ್ತದೆ ಕೈಗೆ, ಆವಾಗ ಏನಾಗುತ್ತೆ, ಈಗ ಇದ್ದವ್ರು 33 ಜನ ಇದ್ರಲ್ಲ, ಅದರಲ್ಲಿ ಒಬ್ರು ಹೋದ್ರು, ಅವರು ರಿಪ್ಲೇಸ್ ಆದ್ರು ಡಿ.ಕೆ. ಶಿವಕುಮಾರ್. ಈ 33 ಜನದಲ್ಲಿ ಎಲ್ಲರೂ ಹೇಳ್ತಾರೆ ನಾನು ಮಹಾರಾಜರ ಕುಟುಂಬದಿಂದ ಬಂದಿರೋನು, ಆ ಸ್ಥಾನ ನನಗೆ ಗಟ್ಟಿ ಇರಬೇಕು ಅಂತ. ಇವ್ರು 33 ಜನ ಬಿಟ್ರೆ 236ರಲ್ಲಿ 200 ಜನ ಏನು ಅವರೇನು ಬಡ ಕುಟುಂಬದಿಂದ ಬಂದವರ, ಬೇರೆ ಕುಟುಂಬದಿಂದ ಬಂದವರ, ಅವ್ರದ್ದೇನು ಸ್ಟ್ಯಾಂಡರ್ಡು. ಈಗ ರಾಮಲಿಂಗಾರೆಡ್ಡಿ ಹೇಳಿದ್ರು, ನನ್ನ ಹಿರಿತನ ಕೊಟ್ಟಂತ ಪೋರ್ಟ್ಫೋಲಿಯೋನ ಇವ್ರು ಕೊಡ್ಲಿಲ್ಲ ಅನ್ನೋ ಬೇಸರ ನಂಗಿದೆ ಅಂತ ಹೇಳಿದ್ರು. ಇಲ್ಲಿ ಇವಾಗ ಸಿದ್ದರಾಮಯ್ಯನ ಮಗನಿಗೆ ಅವರು ಗಟ್ಟಿ ಮಾಡ್ಕೋಬೇಕು ಜಾಗನ, ಇಲ್ಲ ಅಂದರೆ ಅವನ ರಾಜಕೀಯ ಭವಿಷ್ಯ ಏನಾಗುತ್ತೆ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರ ಪರ ದಿನನಿತ್ಯ ಆದರೆ ಬೌಲಿಂಗ್ ಮಾಡ್ತಿದ್ದವರು, ಬ್ಯಾಟಿಂಗ್ ಮಾಡ್ತಿದ್ದವರು, ರಾಮನಗರದ ಹುಸೈನಿಂದ ಹಿಡಿದು ರಂಗನಾಥ್ ಅವರ ಕೋಬ್ರಾದಿಂದ ಹಿಡಿದು ಅವ್ರ ಇಂಟ್ರೆಸ್ಟನ್ನು ಹೆಂಗೆ ಕಾಪಾಡೋದು, ಇದು ಇರೋದೇ ಜಾಗ ನಿಮಗೆ 34 ಅಂದರೆ 33 ಚೀಫ್ ಮಿನಿಸ್ಟರ್ ಬಿಟ್ಟು. ಹಾಗಾಗಿ ನಿಮಗೆ ಕ್ಯಾಸ್ಟ್ ಇಕ್ವೇಷನ್ನು ನೋಡಬೇಕು. ಇಲ್ಲಿ ಏನಾಗುತ್ತೆ, ಮುಸ್ಲಿಮ್ನವ್ರಿಗೆ ಇಷ್ಟು ಕೊಡಿ, ಈಗ 1-2 ಕೊಡಿ, STಗೆ ಸಮುದಾಯಕ್ಕೆ ಅಂತ ಹೇಳಿ ಎಲ್ಲಾನು ಮಾಡಬೇಕು ಅಂತ ಹೇಳಿ ಈ BJP-ನವ್ರಿಗೆ ಏನಾಗ್ತದೆ, ಮುಸ್ಲಿಮ್ನವ್ರಿಗೆ ಕೊಡಬೇಕು ಅನ್ನೋ ಇದೇ ಇರಲಿಲ್ಲ, ಅವ್ರಿಗೆ ಕಂಪಲ್ಸನ್ ಇರಲಿಲ್ಲ. ಅವ್ರೇನು ಫಸ್ಟ್ ಇದರಲ್ಲಿ ಯಡಿಯೂರಪ್ಪನವರು ಒಬ್ರು MLC-ನ ಮಾಡಿದ್ರು, ಇವ್ರನ್ನ MLC-ನೋ ಒಂದು ಕೊಟ್ಟಿದ್ರು. ಅದರ ನಂತರ ಅವ್ರಿಗೆ ಆ ಜಂಜಾಟ ಇಲ್ಲ. ಆಮೇಲೆ ಅವರಲ್ಲಿ ಇದು ದಲಿತರಿಗೂ ಒಂದಷ್ಟು ಇವರು ಕಾರಜೋಳಿ ಅವ್ರಿಗೆಲ್ರಿಗೂ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಲ್ಲ ಮಾಡಿ ಇದು ಮಾಡಿದ್ರು. ಇಲ್ಲಿ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತಾರೆ. ಸರ್, ಇವಾಗ ನಿಮಗೆ ರೂಲ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಚೀಫ್ ಮಿನಿಸ್ಟರ್ ಅಂಡ್ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಾನೆ ಇರೋದು. ಈ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಎಲ್ಲೂ ಬರ್ಕೊಂಡಿಲ್ಲ, ಅದಕ್ಕೆ ಏನು ವ್ಯಾಲ್ಯೂನು ಇಲ್ಲ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ಮಿನಿಸ್ಟರ್ಸ್ ಇನ್ ದಿ ಮಿನಿಸ್ಟ್ರಿ, ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅಂಡ್ ದಿ ಅಡ್ವೈಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಅಪಾಯಿಂಟೆಡ್ ಬೈ ದಿ, ಇದು ಅಷ್ಟೇನೇ ಹೊರತು. ಒಂದು ಏನಂದ್ರೆ SM ಕೃಷ್ಣ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರು ಒಂದು ಇದನ್ನ ಕ್ರಿಯೇಟ್ ಮಾಡಿದ್ರು, ಸಪ್ರೇಟ್ ಸೆಕ್ರೆಟರಿಯೇಟ್ ಬೇಕು, IAS ಆಫೀಸರು ನನಗೆ ಪರ್ಸನಲ್ ಸೆಕ್ರೆಟರಿ ಆಗಿರಬೇಕು, ನನಗೆ ಅದು ಒಂದು ಎಸ್ಟಾಬ್ಲಿಷ್ಮೆಂಟ್ ಬೇಕು ಅಂತ ಶುರು ಮಾಡಿದ್ರು. ಇವ್ರಿಗೆಲ್ಲ ಈಗ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಪೋಸ್ಟು ಅಂಥದ್ದೇ ಒಂದು ಸವಲತ್ತು, ಒಂದಷ್ಟು ಜನಕ್ಕೆ ಕೆಲಸಗಳನ್ನು ಕೊಡ್ಬೋದು, ಅವ್ರ ಕಾನ್ಸ್ಟಿಟ್ಯೂನ್ಸಿ ಸೇರಿಸ್ಕೊಳ್ಬೋದು, ಒಂದು ಸೆಕ್ರೆಟರಿಯೇಟ್ ಸೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಅದರ್ವೈಸ್ ಬಿಟ್ರೆ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಇವರಿದ್ರಲ್ಲ ಡಿ.ಕೆ. ಶಿವಕುಮಾರ್, ಇವರು ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪ್ರೆಸಿಡೆಂಟ್ ಓವರ್ ಮಾಡಕ್ಕೆ ಅವ್ರಿಗೆ ಅಧಿಕಾರ ಐತಾ? ಖಂಡಿತ ಇರಲ್ಲ. ಹಂಗಾಗಿ ಈ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅದು ಇದು ಅಂತ ತೋರಿಸ್ಬೇಡಿ, ಅವ್ರ ಮಿನಿಸ್ಟ್ರೇ. ಹಾಗಾಗಿ ಆಮೇಲೆ ಈಗ ಇವರು 3 ವರ್ಷ ಒಂದು 3 ವೇಕೆನ್ಸಿ ಇದ್ರು ಫಿಲ್ಅಪ್ ಮಾಡೋಕ್ಕಾಗಿರ್ಲಿಲ್ಲ. ಈಗ ಮಾಡ್ತೀವಿ ಈ ನೀವು ಕರ್ಗ ನೋಡಿದ್ರೆ ಬೆಂಗಳೂರು ದೇವಸ್ಥಾನದಲ್ಲಿ ಇನ್ನೇನು ಹೊರಡ್ತು ಅಂತಾರೆ, ವೀರ್ ಕುಮಾರ್ ಅವ್ರು ಹೋಗಿ 1 ಗಂಟೆ ಆದ್ರೂ ಕರ್ಗ ಈಚೆ ಬಂದಿರಲ್ಲ. ಹಂಗೆ ಇವರು ಈಗ ಮಾಡ್ತೀವಿ ಅಂತಿದ್ರು. ಅದೊಂದು ಸಂಕಷ್ಟ ಈಗ ಅವ್ರಿಗೆಲ್ರಿಗೂ. ಈಗ ಇವರು BJP-ನವರು ಆಶಾವಾದ, ಯಾಕಂದ್ರೆ ಕರ್ನಾಟಕದಲ್ಲಿ ನಡೆದಂತ ವಿದ್ಯಮಾನಗಳು ಆಫ್ಟರ್ 1985 ಅಧಿಕಾರ ಇದ್ದ ಪಾರ್ಟಿನ ನಮ್ಮ ಜನ ಓಟೆ ಹಾಕಿಲ್ಲ. ಹಂಗಾಗಿ ಇವ್ರ ಕತೆ ಏನಾಗುತ್ತೋ, ಅದ್ಯಾರ ಜ್ಯೋತಿಷ್ ಹೇಳಿದ್ರೆ 12 ವರ್ಷ ಇರ್ತಾರೆ ಅಂತ. ಅವ್ರು 12 ವರ್ಷ ಇದ್ರೆ ಇವ್ರು 12 ವರ್ಷ ಇರ್ಬೋದು, ನಮಗ್ ಗೊತ್ತಿಲ್ಲ. ಇರ್ಲಿ, ಅವ್ರಿಗೆ ಪಾಪ ಹೇಳ್ಕೊಂಡು ಹೋಗ್ಲಿ, ಅದ ಪ್ರಶ್ನೆ ಅಲ್ಲ. ಅದೇ ಜ್ಯೋತಿಷಿ ಒಬ್ಬ ಚೀಫ್ ಮಿನಿಸ್ಟರ್ ಹೇಳಿದ್ರು, ನಿನ್ನ ಅಧಿಕಾರನೇ ಹೋಗಲ್ಲ ಅಂತ. 2005ರಲ್ಲಿ 3 ದಿವಸಕ್ಕೆ ಮಾಜಿ ಆಗ್ಬಿಟ್ರು. ಅವ್ರೇನು ಅವನ ಮಾಡಿಸಿದ್ವಿ ಮಾತು ಕಟ್ಕೊಂಡು ಅವ್ರ ಮನೆ ತುಂಬಾ ಬಗೆ. ಸರ್ ಇದೇನು ಸರ್ ಅಂತಂದ್ರೆ ಹೋಮ ಮಾಡಿಸ್ತಾವ್ರೆ ಅಂದ್ರು. ಅಲ್ಲ, 3 ದಿವಸ ಆದ್ಮೇಲೆ ರಾಜೀನಾಮೆ ಕೊಡ್ಬೇಕಾಯ್ತು. ಅಂಥದ್ದು ನಾವು ಕರ್ನಾಟಕದಲ್ಲಿ ನೋಡಿದ್ದೀನಿ, ನಾನು ಪತ್ರಕರ್ತನಾಗಿ ಅದನ್ನು ನೋಡಿದ್ದೀನಿ. ಹಾಗಾಗಿ ಈ ಮಂತ್ರಿಮಂಡಲ ರಚನೆ ಅನ್ನೋದು ಅಷ್ಟು ಸುಲಭದ್ದಲ್ಲ ಡಿ.ಕೆ. ಶಿವಕುಮಾರ್ಗೆ. ಅವ್ರು ಏನೇ ಮಾಡಿದ್ರು ತುಂಬಾ ಕಷ್ಟದ ಕೆಲಸ. ಆಮೇಲೆ ಈ ನನ್ಗನ್ಸೋದು ಇರ್ಲಿ, ಅವರು
ಬಿಜೆಪಿ ಅಥವಾ ಇವರು ರಾಜಕೀಯದಲ್ಲಿ ಈ ಸರ್ಕಾರ ಯಾಕಿರ್ಬೇಕು, ನಮ್ಮ ಸರ್ಕಾರ ಬರೋದು ಸಹಜ ಅದು, ಯಾಕಂದ್ರೆ ಅವರು ಅಧಿಕಾರ ನಡೆಸಿರೋರು, ಹಂಗಾಗಿ ಅದು ತಪ್ಪು ಅಂತ ಹೇಳಲ್ಲ. ಆದ್ರೆ ಇವ್ರು ಕಟ್ಕಡೆಗಿದ್ದಾರೆ. ಈಗ ಇರೋದೇ ಇವ್ರಿಗೆ 1 ವರ್ಷ, ಆ 1 ವರ್ಷದಲ್ಲಿ 6 ತಿಂಗಳು ಹನಿಮೂನ್ ಪೀರಿಯಡ್ ಒಂದು ಕಳೀತಾರೆ. ಇನ್ನು 6 ತಿಂಗಳು 14 ಅಷ್ಟರಲ್ಲಿ ಎಲೆಕ್ಷನ್ ಇಯರ್ ಶುರು ಆಗುತ್ತೆ, ಓಡಾಟಕ್ಕೆ ಶುರು ಮಾಡ್ತಾರೆ. ಹಂಗಾಗಿ 2 ವರ್ಷ ಏನ್ ಇರ್ತದೆ ಇವ್ರಿಗೆ ಇದೆ, ಆ ಜನ ಕೊಟ್ಟಿರೋ 5 ವರ್ಷದಲ್ಲಿ ಅದನ್ನಂತೂ ಇವರು ಇಲ್ಲಿ ನಿಮಗೆ ಸರ್ಕಾರನ ತೆಗೆಯುವಂತವ್ರು ಯಾರು ಇಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಯಾಕೆ ಕುಮಾರಸ್ವಾಮಿ ಅವ್ರ ಸರ್ಕಾರ ತೆಗೆದ್ರು ಅನ್ನೋದು ಬಂತು ಅಂದ್ರೆ, ಕುಮಾರಸ್ವಾಮಿ ಅವ್ರೇನು ಕಾಂಗ್ರೆಸ್ ಅಲ್ಲ, ಅದು ಕೊಲಿಷನ್ ಗವರ್ನಮೆಂಟ್, JDS ಅವರು, ಅವ್ರಿಗೆ ಅವ್ರು ಬೇಕಾಗಿರ್ಲಿಲ್ಲ. ಆದ್ರೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನೋ ಜಾತ್ಯತೀತ ಅದು ಇದು ಅಂದ್ ಏನೋ ಕಾರಣ ನೆಪ ಹುಡ್ಕೊಂಡು ಒಂದ್ ಮಾಡ್ಕೊಂಡ್ರು. ಸರಿ ಆಯ್ತು ಅವ್ರನ್ನ ಅಪೋಸ್ ಮಾಡೋ ಸ್ಥಿತಿನ ಕಂಡು ಒಪ್ಕೊಂಡ್ರು. ಆಮೇಲೆ ಅದು ರೆಬೆಲ್ ಮಾಡಿ ಅದೇನೋ ಹೋದ್ರು. ಇಲ್ಲಿ ಸಿದ್ದರಾಮಯ್ಯನವ್ರು ಇನ್ನು ಸರ್ಕಾರ ತೆಗಿಯಲ್ಲ. ಇನ್ನೊಬ್ರು ಯಾರು ಅಂತವ್ರು ಈ ರೆಬೆಲ್ ಆಗಿ ರಿಸಾರ್ಟ್ ಕರ್ಕೊಂಡು ಹೋಗಿ ಸರ್ಕಾರ ಕೆಡುವಂತವ್ರು ಯಾರು ಇಲ್ಲ. ಇವ್ರು ಇರ್ತಾರೆ, ಆ 2 ವರ್ಷ ಟರ್ಮ್ ಅಂತ ಮುಗಿಸ್ತಾರೆ. ಆದ್ರೆ ಮಂತ್ರಿಮಂಡಲ ಜಂಜಾಟ ಮಾತ್ರ ಉಳಿಯುತ್ತೆ, ಅದು ನಿಮ್ಗೆ ಕಡೆ ತನಕನೂ ಉಳಿಯುತ್ತೆ. ಈ ಜಮೀರ್ ವಿಚಾರಕ್ಕೆ ಬಂದ್ರೆ, ಯಾಕಂದ್ರೆ ಈ ಸಚಿವಾಕಾಂಕ್ಷಿಗಳೆಲ್ಲ ಅವರು ಕೂಡ ಒಬ್ರು ಇದೇ ಸಂದರ್ಭದಲ್ಲಿ ಅವ್ರನ್ನ ಹಿಂಗಾದ್ರೂ ಮಾಡಿ ಅವ್ರಿಗೆ ಸಚಿವ ಸ್ಥಾನ ಸಿಗಬಾರದು ಅಂತ ಹೇಳಿ ಅವರ ಪಕ್ಷದವರೇ ಮಾಡಿದ್ದಾರೆ ಅನ್ನೋದು ಚರ್ಚೆ ಆಗ್ತಿದೆ ಸರ್. ಅದು ಯಾವುದು ಬೈ ಎಲೆಕ್ಷನ್ ವಿಚಾರದಲ್ಲಿ ಮಾತಾಡಿರೋ ಆಡಿಯೋ ಅದು. ಈಗ ಬೈ ಎಲೆಕ್ಷನ್ ನಲ್ಲಿ ಕೇಳಿಸ್ಕೊಂಡಿದ್ದೀನಿ ಸರ್ ಅದನ್ನ. ಈಗ ಜಮೀರ್ ಅಹಮದ್ ಮಾಡಿರ್ಬೋದು, ಈಗ ಆದ್ರೆ ಇವ್ರು ಮಾಡಿದ್ದೇನು ವರ್ಕ್ ಆಗ್ಲಿಲ್ಲ ಅಲ್ಲಿ. ಇವ್ರಿಗೆ ಹಂಗಿದ್ದಿದ್ರೆ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ನಡೆದಂತ ವಿಚಾರಕ್ಕೆ ನೋಡೋದಾದ್ರೆ, ನೀವು ನಮ್ಮ ಪತ್ರಕರ್ತನಾಗಿ ಒಬ್ಬ ಆರ್ಡಿನರಿ ಮನುಷ್ಯನಾಗಿ ಯಾಕೆ ಒಂದು ಕುಟುಂಬಕ್ಕೆ ಅಷ್ಟೊಂದು MP ಕೊಡ್ತೀರಾ? 2 MLA ಇದ್ರು, ಒಬ್ರು ಹೋದ್ರು, ಇನ್ನೊಂದು MLA ನಮ್ಮ ಇಲ್ಲ, ಎಲ್ಲಾ ಕುಟುಂಬದವರು ಸತ್ತವ್ರಿಗೆ ಕೊಟ್ಟಿದೀವಿ. ಈಗ ಮೇಟಿ ಮನೆಯಲ್ಲಿ ಇನ್ನೊಬ್ರು MLA ಇರ್ಲಿಲ್ಲ, ನೀವು ಅದು ಕೊಟ್ಟಿದ್ದೀರಾ? ಆಯ್ತಪ್ಪ ಒಪ್ಕೊಟ್ಟು. ಇಲ್ಲಿ ನೀವು ಆವಾಗಲೇ ಇವರು ಲಾಸ್ಟ್ ಎಲೆಕ್ಷನ್ನಲ್ಲೇ ನನಗೆ ತಿಳಿದಂಗೆ ಶಾಮನೂರು ಶಿವಶಂಕರಪ್ಪನವರು ಆದಿಯಾಗಿ ಅಶ್ಯೂರ್ ಮಾಡಿದ್ರು ಅವ್ರಿಗೆ, ನೆಕ್ಸ್ಟ್ ನಾನು ಇಳಿದಂಥ ಕಾಲದಲ್ಲಿ ನಾನು ಕಂಟೆಸ್ಟ್ ಮಾಡಿದ್ರೆ ನಿಮ್ಮವ್ರಿಗೆ ಬಿಟ್ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ. ಕೊಡ್ಬೋದಾಗಿತ್ತೋ ಏನೋ ಗೊತ್ತಿಲ್ಲ, ಇವ್ರದ್ದೇನು ರಾಜಕಾರಣ ಇತ್ತೋ ಅಥವಾ ಜಾತಿ ಪ್ರಭಾವಳಿನೋ ಕೊಟ್ಟರು. ಹಂಗಾಗಿ ಎಲೆಕ್ಷನ್ ನಡೆದಾಯ್ತು, ಅವರೆಲ್ಲ ಬಂದಾಯ್ತು. ಈಗ ಅವ್ರೇನೋ ಮಾತಾಡಿರ್ಬೋದು, ನಮ್ಮ ಕಮ್ಯುನಿಟಿಗೆ ಅನ್ಯಾಯ ಆಗಿದೆ ಅಂತ ಅವನು ಅದನ್ನು ಮಾತಾಡದೇ ಇದ್ರೆ, ಆಮೇಲೆ ಈಗ ಮುಸ್ಲಿಂ ಕೋಟಾದಲ್ಲಿ ಖಾದರ್ ಅವ್ರಿಗಿಂತ ಮುಂದೆ ಇಟ್ಕೊಂಡು ನಿಂತಿದ್ದಾರೆ, ಅವ್ರನ್ನ ಏನ್ ಮಾಡ್ತೀರಾ? ಆ ಕಾರಣಕ್ಕಾಗಿ ಅದೇನು ಅಂತ ಇಂಪ್ಯಾಕ್ಟ್ ಮಾಡ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಅವರು ಏನೇ ಮಾಡಿದ್ರು ಮಾತಾಡಿಸಿ ಗೋವಿಂದರಾಜ್ ಅವರೇ, ಈಗ ಪ್ರಸ್ತುತವಾಗಿ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಈಗ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇರಲಿಲ್ಲ ಬಿಜೆಪಿ ಅವರು. ಈಗ ವಾಲ್ಮೀಕಿ ಹಗರಣದ ಬಂತು, ಮೂಡಾ ವಿಚಾರ ಬಂತು, ಪಾದಯಾತ್ರೆ ಮಾಡಿದ್ರಿ ಅಥವಾ ಬಹುದೊಡ್ಡ ಹೋರಾಟಗಳನ್ನು ಮಾಡಿದ್ರಿ. ಬಟ್ ಆದರೆ ಈ CM ಚೇಂಜ್ ಅನ್ನುವಂಥ ಪ್ರಹಸನ ಇದೆಯಲ್ಲ, ಕಾಂಗ್ರೆಸ್ ನೇರವಾಗಿ ಮಾಧ್ಯಮಗಳು ಪ್ರಶ್ನೆ ಕೇಳಬೇಕಾದ್ರೆ ಹೇಳ್ತಾ ಇದ್ದಿದ್ದು ಸುಖ ಸುಮ್ಮನೆ ಆರೋಪ ಮಾಡ್ತಾರೆ ಬಿಜೆಪಿ ಅವರು ಅಂತಲೂ ಹೇಳ್ತಾ ಇದ್ರು. ಆದರೆ ಆ ಆರೋಪನ ಬಲವಾಗಿ ತಗೊಂಡು ಟೀಕೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲ ಆಯಿತು. ಅಂದ್ರೆ ಕಾಂಗ್ರೆಸ್ನ ಈ ವಿಚಾರವನ್ನೇ ಹಿಡ್ಕೊಂಡು ಎಷ್ಟು ದೊಡ್ಡದಾಗಿ ಹೋರಾಟ ಮಾಡಬಹುದಾಗಿತ್ತು. ಈಗ ನೀವೇನು ಹೇಳ್ತಾ ಇದ್ರಿ ಇಲ್ಲಿಗೆ ಬಂದಾಗ ಕೆಲಸ ಮಾಡಿಲ್ಲ 3 ವರ್ಷದಿಂದ ಅಂತ ಹೇಳಿ, ಇಲ್ಲಿ ಟಿವಿಯಲ್ಲಿ ಕುತ್ಕೊಂಡು ಮಾತಾಡೋದ್ರ ಬದಲು ರಸ್ತೆಗಿಳಿದು ಅದನ್ನ ದೊಡ್ಡ ಹೋರಾಟವಾಗನ್ನಾಗಿ ಮಾಡಬಹುದಾಗಿತ್ತು, ಪರಿವರ್ತನೆ ಮಾಡಬಹುದಾಗಿತ್ತು. ಈ ವಿಚಾರದಲ್ಲಿ ಮಾತ್ರ ಪರ್ಟಿಕ್ಯುಲರ್ಲಿ ಈ ಆಡಳಿತದ ಮೇಲೆ ಪ್ರಭಾವ ಬೀರುವಂತಹ ಹೋರಾಟಗಳನ್ನು ನೀವು ಮಾಡಲಿಲ್ಲ ಅಂತ. ಇಲ್ಲ ನೋಡಿ, ನಮ್ಮ ಹೋರಾಟದಿಂದಲೇ ಇವತ್ತೇನು 189 ಕೋಟಿ ಹಗರಣ ಈಚೆಗೆ ಬಂದಾಗ ವಾಪಸ್ ತರಿಸೋದಿರ್ಬೋದು, ಅದಕ್ಕೆ ಕಮಿಟಿ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟದಿಂದಲೇ, ಭಾರತೀಯ ಜನತಾ ಪಾರ್ಟಿಯ ಹೋರಾಟದಿಂದಲೇ. ಅದೇ ರೀತಿ ಇವತ್ತೇನು ಮೂಡಾ ಕೇಸ್ ಹಗರಣದಲ್ಲಿ ಸನ್ಮಾನ ಸಿದ್ದರಾಮಯ್ಯನವರು ಏನು ಆ 64 ಸೈಟ್ ತಗೊಂಡಿದ್ರಲ್ವಾ, ಅದು ವಾಪಸ್ ಕೊಡೋ ಕೆಲಸ ಆಗಿದೆ ವಿರೋಧ ಪಕ್ಷದ ಹೋರಾಟದಿಂದ, ಭಾರತೀಯ ಜನತಾ ಪಾರ್ಟಿಯ ಹೋರಾಟದಿಂದಲೇ. ಯಾಕೆಂದ್ರೆ ನಾವೇನು ಮೋಸ ಮಾಡಿಲ್ಲ, ತಗೊಂಡಿಲ್ಲ ಅನ್ನೋದನ್ನ ನೇರವಾಗಿ ಅಪೋಸ್ ಮಾಡ್ತೀನಿ ಅಂದ್ರೆ ಸಿದ್ದರಾಮಯ್ಯನವರು ರಾತ್ರಿ ಹೋಗ್ಬಿಟ್ಟು ಅದೇ ಅಧಿಕಾರಿ ಕರೆದಿ ನೇರವಾಗಿ ಬರ್ಕೊಡಂತ ಕೆಲಸ ಮಾಡಿದ್ದು ಅದೇ ಮುಖ್ಯಮಂತ್ರಿಗಳಲ್ವಾ, ನಮ್ಮ ಹೋರಾಟದಿಂದಲೇ ಅಲ್ವಾ. ಸೊ ಈ ರೀತಿ ಎಲ್ಲವೂ ಕೂಡ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ರು, ನುಡ್ಸ್ಕೊಳಂತ ಕೆಲಸ ಮಾಡ್ತಾ ಬಂದ್ರು. ನಾವು ಜನರಿಗೆ ವಿರೋಧ ಪಕ್ಷವಾಗಿ ಯಾವ ರೀತಿ ಕೆಲಸ ಮಾಡಬಹುದು, ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದ್ರಿಂದಲೇ ಅದರ ರಿಪೋರ್ಟ್ ಕಾರ್ಡೇ ಅದು ಸರ್. ಇವತ್ತು ಕಾಂಗ್ರೆಸ್ ಅವ್ರು ಸುಮ್ನೆ ಅವ್ರೇನೋ ಒಂದೇನೋ ಬಿಡ್ತಾರ, ಅವರು ಒಂದು ಇದನ್ನ ಒಂಥರ ಟ್ರೈನ್ ಅಳಿಲ ಟ್ರೈನ್ ತರ ಒಂದೇನೋ ಒಂದು ಹೇಳಿಕೆಗಳು ಕೊಡ್ಬೇಕು ಹೊಡಿತಾ ಇದ್ದಾರೆ. ಆದ್ರೆ
ಇದ್ರ ವಿಚಾರದಲ್ಲೂ ಅಷ್ಟೇನೆ ನಾವು ಕಳೆದ 1.5 ವರ್ಷದಿಂದಲೂ ಈ ಸರ್ಕಾರದ ಬಗ್ಗೆ ನಾವು ಹೇಳ್ತಲೇ ಬಂದಿದ್ದೇವೆ. ಇವತ್ತು ಇವರ ಕಿತ್ತಾಟದಲ್ಲಿ ರಾಜ್ಯವನ್ನ ಮರ್ತಿದ್ದಾರೆ, ರಾಜ್ಯಕ್ಕೆ ಯಾವ್ದೋ ಅನುಕೂಲ ಆಗ್ತಾ ಇಲ್ಲ, ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಎಷ್ಟು ಅಧಿಕಾರಿಗಳು ಸರ್ ಇವರಿಬ್ರು ಮಧ್ಯದಲ್ಲಿ ಯಾವಾಗ ಯಾವ ಸಿಎಂ ಚೇಂಜ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅವ್ರ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಅಧಿಕಾರಿಗಳು ಕೂಡ ಮುಂದಿನ ಸಿಎಂ ಬರ್ಬೋದು, ಮುಂದಿನ ತಿಂಗಳು ಬರ್ಬೋದು, ಅದ್ರ ಮುಂದಿನ ತಿಂಗಳು ಬರ್ಬೋದು ಅಂದ್ಬಿಟ್ಟು ಸಾಕಷ್ಟು ಜನ ಅದ್ರ ಕಡೆ ಗಮನನೂ ಹಾಕ್ಲಿಲ್ಲ. ಆ ರೀತಿ ಪರಿಸ್ಥಿತಿ ಉಂಟು ಮಾಡಿದ್ದು ಇದೇ ಸರ್ಕಾರ ಅಲ್ವಾ? ಒಟ್ಟು ಏನಾಗಂದ್ರೆ ಅಂದ್ರೆ ಇವ್ರು ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಮತ್ತೆ ಕುರ್ಚಿ ಕಾದಾಟದಲ್ಲಿ ಜನರನ್ನ ಮರ್ತು ಬಿಟ್ರೆ ಈ ಸರ್ಕಾರ. ಅದು ಎಲ್ಲವೂ ಕೂಡ ನಾವು ಜನರಿಗೆ ತಿಳಿಸುವಂತ ಕೆಲಸ ಮಾಡಿದ್ವಿ ಸರ್. ಅದರಿಂದಲೇ ಇವತ್ತು ಈ ಸರ್ಕಾರದ ವಿರುದ್ಧವಾಗಿ ಜನರ ಇಡೀ ಚೀತು ಅಂತ ಇಡೀ ಶಾಪ ಆಗ್ತಾ ಇದಾರೆ. ಯಾಕೆ ಸರ್ಕಾರ ಬಂತು, ಯಾವ್ದೋ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ ಯಾವ್ದೋ ಅಭಿವೃದ್ಧಿ ಮಾಡ್ಲಿಲ್ಲ. ಒಂದು ಡೆಸ್ ಸರ್ಟಿಫಿಕೇಟ್ ಬಸ್ ಸರ್ಟಿಫಿಕೇಟ್ 10 ರೂಪಾಯಿ ಸಿಕ್ತಿದ್ನ ಇವತ್ತು 100 ರೂಪಾಯಿ ಮಾಡಿದ್ರು. ಇದೇ ವಿಚಾರಕ್ಕೋಸ್ಕರ ಅಲ್ವಾ? ಒಂದ್ 20 ರೂಪಾಯಿಗೆ ಯಾವ್ದೋ ಒಂದು ರೆಂಟಲ್ ಅಗ್ರಿಮೆಂಟ್ ಮತ್ತೊಂದು ಏನಕ್ಕೆ ಒಂದು ಇದನ್ನ ತಗೊಂಬದೆ ಸ್ಟಾಂಪ್ ಪೇಪರ್ನ. ಇವತ್ತು ಈ ಸರ್ಕಾರದ ಒಂದು ದುರಾಡಳಿತದಿಂದಲೇ ಇವತ್ತು 500 ರೂಪಾಯಿ ಮಾಡಿಟ್ಟಿದ್ದು. ನಾವೇನೋ ದೊಡ್ಡ ಏನೋ ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಸ್ ಅಲ್ಲಿ ಫ್ರೀ ಕೊಡ್ತೀನಿ ಅಂತ ಬಸ್ಸಿನ ಟಿಕೆಟ್ ನ 20ರಿಂದ 25% ಜಾಸ್ತಿ ಮಾಡ್ಲಿಲ್ವಾ ಸರ್? ಇದು ಜನರಿಗೆ ಮಾಡಿದ್ದನ್ನೇ ಅಲ್ವಾ? ಇನ್ನೇನ್ ಬೇಕಾಗಿದ್ರೆ ನಾವಿದ್ದಿದ್ರೆ ನೋಡಿ ಸರ್, ನಾವು ಕೂಡ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಅನೌನ್ಸ್ ಮಾಡಿದೀವಿ. ನಾವು ಈ ರೀತಿಯಾದ ಬೆಲೆ ಹೆಚ್ಚುಗಳಿಗೆ ಮಾಡ್ಕೊಂಡು ಸರ್ಕಾರವನ್ನ ಖಾಲಿ ಮಾಡ್ಕೊಂಡ್ಬಿಟ್ಟು ಇವತ್ತು ಆಡಳಿತ ನಡೆಸುವಂತ ಪ್ರಶ್ನೆನೇ ಇಲ್ಲ. ಅದ್ರ ಜೊತೆಲಿ ಇವತ್ತು 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸರ್ ಈ ಸರ್ಕಾರ ಬಂದಾಗ್ಲಿಂದ. ಪ್ರತಿ 3 ವರ್ಷದಲ್ಲಿ ನೀವು ಆ ಲೆಕ್ಕ ಹಾಕಿ 1 ಲಕ್ಷ ಕೋಟಿ ಯಾವ್ದೋ ಒಂದು ಅಭಿವೃದ್ಧಿ ಯೋಜನೆಗೆ ಎಷ್ಟು ಅನುದಾನ ಕೊಟ್ಟಿದ್ರಪ್ಪ, ಎಷ್ಟು 100 ಕಿಲೋಮೀಟರ್ ಕೆಲಸ ಎಲ್ಲಿ ಮಾಡಿದಿರಪ್ಪ ಅಂತ ಕೇಳಿದ್ರೆ ಇವತ್ತು ಸರ್ಕಾರಕ್ಕೆ ಉತ್ತರ ಕೊಡುವಂತ ಯೋಗ್ಯತೆ ಇಟ್ಕೊಂಡಿಲ್ಲ. ಈಗ ನೆಕ್ಸ್ಟ್ ಬರೋಂತದ್ದು ಅದೇ ನಾನು ಹೇಳ್ತಾ ಇರೋದು. ಈ 3 ವರ್ಷ ಏನ್ ನೋಡಿದೀವಿ, ಮುಂದೆ 2 ವರ್ಷ ಅದೇ ಪರಿಸ್ಥಿತಿ. ನೀವು ಬದಲಾವಣೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿನ ಬಿಟ್ರೆ ನೀವು ಸರ್ಕಾರದ ಆಡಳಿತ ಮತ್ತೆ ಅಳಿಯನ್ನ ನೀವು ಕ್ಲೀನ್ ಮಾಡ್ತಾ ಇಲ್ಲಲ್ವಾ? ನೀವು ಮಾಡಿ ತೋರಿಸ್ಬೇಕು. ಯಾಕೆಂದ್ರೆ ಇವತ್ತು ಜನರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಯಾವುದೇ ಒಂದು ನೀವು ನಾನು ಅವಾಗಲೇ ಹೇಳ್ದಂಗೆ ಸರ್, ಇವತ್ತು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಎಲ್ರಿಗೂ ಕೊಡ್ತೀನಿ ಅಂತಂದ್ರು. ಕೊಡ್ತಾ ಇದಾರ? 10 ಕೆಜಿ ಹೇಳಿದ್ದು, ಕೊನೆಗೆ 5 ಕೆಜಿಗೆ ಬಂದ್ರು. ಕೇಂದ್ರ ಸರ್ಕಾರ ಕೊಡೋದು 5 ಕೆಜಿ 5 ಸರಿ. ನಾವ್ ಎಲ್ರಿಗೂ 200 ಯೂನಿಟ್ ಫ್ರೀ ಕೊಡ್ತೀನಿ ಅಂದ್ರು. ಎಲ್ಲಿ ಕೊಟ್ಟಿದ್ದಾರೆ ಈಗ? ಎಲ್ಲವೂ ಕೂಡ ಇವತ್ತೆಲ್ಲ ಆಲ್ರೆಡಿ ಪ್ಯಾನ್ ಕಾರ್ಡ್ ಇರೋರ್ಗೆ, ಬಿಸ್ನೆಸ್, IT ರಿಟರ್ನ್ ಅವ್ರಿಗೆ ಎಲ್ಲರಿಗೂ ತೆಗಿತೀನಿ ಅಂತ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ಅವರೇ ಅಲ್ವಾ? ಆಮೇಲೆ 36 ತಿಂಗಳಾಗಿದೆ ಸರ್ ಸರ್ಕಾರ ಬಂದು. ಇಲ್ಲಿವರೆಗೂ ಗ್ಯಾರಂಟಿಲಿ ಮಹಿಳೆಯರಿಗೆ ಕೊಡ್ತಾ ಇರ್ತಕ್ಕಂಥ 2,000 ರೂಪಾಯಿನ 30 ತಿಂಗಳು ಮಾತ್ರ ಕೊಟ್ಟಿದ್ದಾರೆ. 5 ತಿಂಗಳದ ಯಾಕೆ ಬಾಕಿ ಇಟ್ಟಿದ್ದಾರೆ? ನಿಮ್ಮ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಅಲ್ವಾ? ನೀವು 3 ಲಕ್ಷ ಕೋಟಿ ಸಾಲ ಮಾಡಿದ್ರು ಕೂಡ ನೀವು ರಿಸರ್ವ್ ಇರ್ತಕ್ಕಂಥ 50,000 55,000 ಕೋಟಿ ಇರ್ತಕ್ಕಂಥ ಗ್ಯಾರಂಟಿ ಹಣವನ್ನ ನೀವು ಸರಿಯಾಗಿ ತಲುಪಿಸ್ತಾ ಇಲ್ಲ. ನಿಮ್ಮ ಫೇಲ್ಯೂರ್ ಅಲ್ವಾ? ಇದು ನಾವು ಜನರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇದೀವಿ ಅದನ್ನ. ರವಿಚಂದ್ರ ಗೌಡ್ರೆ, ಈಗ ಒಂದು ರೀತಿಯಾಗಿ ಈಗ ಸಂಪುಟ ರಚನೆ ಆದ್ರೂ ಕೂಡ ಈಗ ಒಂದು ಹಂತದಲ್ಲಿ ಪಟ್ಟಿ ರಿಲೀಸ್ ಮಾಡ್ತಾರೆ ಅಂತ, ಈಗ ಅದು ಬಿಟ್ಟು ಇನ್ನೊಂದು ಪಟ್ಟಿ ರಿಲೀಸ್ ಮಾಡೋದಕ್ಕೆ ಇನ್ನೊಂದು 15 ದಿನ 1 ತಿಂಗಳು ಟೈಮ್ ತಗೋತಾರೆ ಅಂತ. ಸೊ ಅಲ್ಲಿಗೆ ನಮ್ಗೆ ಹಬ್ಬ ಅಂತಂದ್ರೆ 2 ವರ್ಷ ಆಡಳಿತ ಸಿಗಬಹುದು ಈ DK ಶಿವಕುಮಾರ್ ಅವರ ಅಂಡರಲ್ಲಿ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ 2 ವರ್ಷದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ? ಅಲ್ಲಿ ಏನು ಕೆಲಸ ಅಂತೂ ಆಗಲ್ಲ. ಈಗ ಆಲ್ರೆಡಿ ಈಗ 3 ವರ್ಷದಲ್ಲೂ ಏನು ಕೆಲಸ ಆಗಿಲ್ಲ. ಯಾಕೆ ಇವರು ಗ್ಯಾರಂಟಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವ್ರಿಗೆ ಈಗ ಆಲ್ರೆಡಿ ಸಾಲದ ಹೊರೆ ಇದೆ. ಈ ಹೊರೆ ಜೊತೆಗೆ ಈಗ ಏನು 3 ವರ್ಷದಲ್ಲೇ ಮಾಡಕ್ಕಾಗದೇ ಇದ್ರು ಪುನಃ ಈಗ ಎಲೆಕ್ಷನ್ಗಳು ಬರ್ತಾ ಇದೆ. ಈ ಎಲೆಕ್ಷನ್ ಬರ್ತಾ ಇರೋದ್ರೆ ಏನಾಗುತ್ತೆ, ಇನ್ನು 2 ವರ್ಷದಲ್ಲೇ ಎಲೆಕ್ಷನ್ ಬರೋಕೆ ಪುನಃ ಅವರು ಫಂಡ್ ರೆಡಿ ಮಾಡ್ಕೋಬೇಕು. ಸೊ ಗ್ಯಾರಂಟಿನೂ ಕೊಡೋ ಸ್ಥಿತಿಲಿ ಅವರು ಇಲ್ಲ ಕೊಡೋ ಸ್ಥಿತಿಲಿ ಕೊಟ್ರೆ ನನಗೆ ಕೊನೆಗಳಿಗೆ ಗ್ಯಾರಂಟಿ ಇದೆ. ಗೃಹಲಕ್ಷ್ಮಿ ಒಂದು ಕೊಟ್ಬಿಟ್ಟು ಕೈ ತೊಡಗಿ. ಈಗ ಯುವ ನಿಧಿಗೆ ಎಲ್ಲಿ ಕೊಡ್ತಾ ಇದ್ದಾರೆ? ಯುವ ನಿಧಿನೂ ಕೊಡ್ತಾ ಇಲ್ಲ. ಆಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಅಂತ ಕೂಕೊಳ್ತಾರೆ. ಪೆಟ್ರೋಲ್ ರೇಟ್ ಯಾಕೆ ಆಗ್ತಾ ಇದೆ ಅಂದ್ರೆ ಒಂದು ಸಣ್ಣ 3ನೇ ಕ್ಲಾಸ್ ಮಕ್ಳಿಗೂ ಗೊತ್ತಾಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವಾರ್ ನಡೀತಾ ಇರೋದು ಮಕ್ಳಿಗೂ ಗೊತ್ತು. ಆ ಕಾರಣದಿಂದ ರೇಟ್ ಆಗ್ತದೆ. ನೀವು ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ್ಲೆಲ್ಲ ಸ್ಟೇಟ್ ಅಲ್ಲಿ ವ್ಯಾಟ್ ಹಾಕ್ತೀರಾ. ವ್ಯಾಟ್ ಸೆಸ್ ನೀವು ಕಡಿಮೆ ಮಾಡಬಹುದಲ್ಲ ರಾಜ್ಯ ಸರ್ಕಾರ ಮಾಡಬಹುದು. ನೀವು ನಿಜವಾಗ್ಲು ಅದು ಲಾಭ ಪಡಿತಾ ಇರೋದು ಯಾರು? ನರೇಂದ್ರ ಮೋದಿ. ಏನ್ ಸೆಂಟ್ರಲ್ ಗೌರ್ಮೆಂಟ್ ಅದು ಆಯಿಲ್ ಕಂಪನಿಗಳು ಮಾಡೋದು ಅದೊಂದು ಗೊತ್ತು. ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲ, ಅದಕ್ಕೊಂದು ಕಂಪನಿ ಅಂತಿದೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ ರೇಟ್ ನೋಡ್ಕೊಂಡು ರೈಸ್ ಮಾಡಿ ಅದನ್ನ ನನಗೆ ಬೇಡಪ್ಪ, ಇಷ್ಟು ದಿನ ಇಷ್ಟು ಶೇರ್ ಬರ್ತಾ ಇತ್ತು ಸೆಸ್, ನಾನು ಈ 2025 26 ಏನ್ ಬರ್ತಿತ್ತು ಸ್ಟಾಪ್ ಸಾಕು ನನಗೆ, ಅದನ್ನ ಮೇಲೆ ಬರೋ ಸೆಸ್ ನಾನು ವಾಪಸ್ ಕೊಡ್ತೀನಿ ಸರ್ಕಾರ, ಜನಕ್ಕೆ ಹೆಲ್ಪ್ ಆಗ್ಲಿ. ಅಂದ್ರೆ ಕೇಂದ್ರದಿಂದಲೇ ನಮ್ಗೆ ಸಪೋರ್ಟ್ ಕೊಡ್ಲಿಲ್ಲ ಅಂದ್ಮೇಲೆ ನಾವ್ಯಾಕೆ ಸಪೋರ್ಟ್ ಕೊಡೋದು ಅಂತ ಕಾಂಗ್ರೆಸ್ನವರು ಈಗ ಕೇಂದ್ರದಿಂದ ಬರುವಂತ ವಾಪಸ್ ಬರಲ್ಲ ದುಡ್ಡು ಅಂತ ಬದ್ಧತೆ ಇದ್ರೆ ಅವರು 10 ರೂಪಾಯಿ ಒಂದು ಸೆಸ್ ಹಾಕಿದ್ರು ಸರ್, ಅದನ್ನ ಕಡಿಮೆ ಮಾಡೋಂತ ಕೆಲಸ ಮಾಡಬಹುದಾ ಸರ್? ಈಗ ಓವರ್ ಆಲ್ ಕಂಪೇರ್ ಮಾಡಿ ನೋಡಿದ್ರೆ 28 ರೂಪಾಯಿ ಟ್ಯಾಕ್ಸ್ ಬರ್ತಾ ಇರೋದು 1 ಲೀಟರ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಸರ್. ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇರತಕ್ಕಂಥದ್ದು 10 ರಿಂದ 12 ರೂಪಾಯಿ, 29 ರೂಪಾಯಿ ಆಯ್ತಾ? ಸೊ ಇಷ್ಟೊಂದು ಇವರು ಬಡ ಕೊಚ್ಕೊಳೋಂತರು, ಎಲ್ಲವೂ ಕೂಡ ಆರೋಪ ಮಾಡೋಂತರು. ನಾನೇ ಕಮ್ಮಿ ಮಾಡ್ತೀನಿ ಅಂತ ಮಾಡ್ಬಿಟ್ಟಿದ್ರೆ ಬಹುಶಃ ಇಷ್ಟೊಂದು ಅವಶ್ಯಕತೆನೇ ಇರಲಿಲ್ಲ ಮಾತಾಡುವಂಥದ್ದು. ಇವ್ರು ಏನಂದ್ರೆ ಸರ್,
ಈಗ ಇನ್ನೊಂದ್ ಕಡೆ ಸಾಲ ಮಾಡ್ತಾ ಇದ್ದಾರೆ, ಕೇಂದ್ರದಿಂದ ರಾಜ್ಯಕ್ಕೆ ಬರೋ ಪಾಲು ನಮ್ಗೆ ಕೊಟ್ರೆ ತರ ನಾವು ಕಮ್ಮಿ ಮಾಡೋದು. ಯಾವ್ದ್ರಲ್ಲಿ ಕೊಡ್ಬೇಕು ಅಂತ ಇವ್ರು ಒಂದು ಮನವಿ ಮಾಡ್ತೀನಿ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಇವತ್ತು ಇರ್ತಕ್ಕಂತ ಒಂದು GST ಕಮಿಟಿಲಿ ಹೋಗಿ ಮಾತಾಡ್ಬೋದು, ಆದ್ರೆ ಅದಕ್ಕೆ ಕೃಷ್ಣ ಬೈರೇಗೌಡರನ್ನ ಕಳಿಸ್ಕೊಡ್ತಾ ಇದ್ರೆ. ಕೃಷ್ಣ ಬೈರೇಗೌಡರು ಇಲ್ಲಿವರೆಗೂ ಯಾವ್ದಾನ ಒಂದು ಪೆಂಡಿಂಗ್ ಇದೆ ನಮ್ ಬರ್ತಕ್ಕಂತ ಹಣವನ್ನ ಯಾವತ್ತನ ಹೇಳಿದಾರ ಸರ್? ಯಾವತ್ತೂ ಕೂಡ ಇಲ್ಲ. ಕೇಂದ್ರ ಸರ್ಕಾರ ಅದ್ರ ಮಾಡದಂತ ಕೆಲಸವನ್ನ ಪ್ರತಿ ತಿಂಗಳು ಕೊಡೋಂತ ಕೆಲಸ ಮಾಡ್ತಲೇ ಬರ್ತಾ ಇದೆ ಸರ್. ಮೊದ್ಲೆಲ್ಲ ಕೇಂದ್ರದಿಂದ ಅನುದಾನಗಳು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ, ನಮಗೆ ಕಾಣ್ತಾ ಇದ್ದಿದ್ದು ಬರೇ ರಾಜ್ಯ ಸರ್ಕಾರದ ಅನುದಾನಗಳು ಮಾತ್ರ. ಇವತ್ತು ಎಲ್ಲವೂ ಕೂಡ ಒಂದು ದೊಡ್ಡ ರಸ್ತೆ ಆಗ್ಬೇಕಂದ್ರೆ ಇವತ್ತು ಕೇಂದ್ರ ಮಾಡ್ತಾ ಇದೆ, ದೊಡ್ಡ ಯಾವ್ದೋ ಒಂದು ಯೋಜನೆ ತರಬೇಕು ಅಂದ್ರೆ ಕೇಂದ್ರದಿಂದ ಅನುದಾನ ಬರಬೇಕು. ಇವತ್ತು ಒಂದು ಏರ್ಪೋರ್ಟ್ ಮಾಡ್ಬೇಕು ಅಂದ್ರೆ ಕೇಂದ್ರದಿಂದ ದೊಡ್ಡದಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಸಾಕಷ್ಟು IIT ಏರ್ಪೋರ್ಟ್ ಮತ್ತೆ ರೈಲ್ವೆಗಳನ್ನ ಸರ್, ಮೊದ್ಲು ನಾವು ರೈಲ್ವೆ ಸ್ಟೇಷನ್ ಹೋಗಿ ನಿಂತ್ಕೊಂಡ್ರೆ ಮೂಗ್ ಮುಚ್ಕೊಳ್ಳೋಂತ ಪರಿಸ್ಥಿತಿ ಇತ್ತು. ಇವತ್ತು ಹೋಗಿ ರೈಲ್ವೆ ಸ್ಟೇಷನ್ಗಳಲ್ಲಿ ಅಟ್ಲೀಸ್ಟ್ 10 ನಿಮಿಷ ನಿಂತು ಟ್ರೈನ್ ಕಾಯ್ಬೋದು ಅಂತ ಪರಿಸ್ಥಿತಿಯಲ್ಲಿ ಇದೀವಿ. ಇವತ್ತು ಡಬಲ್ ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಮಾಡಿ ಯಾವ ಇರ್ಬೋದು, ಅದು ಬದಲಾವಣೆ ಕಾಣ್ತಾ ಇದೆಯಲ್ಲ ಸರ್, ಅಷ್ಟಾದ್ರೂ ಬದಲಾವಣೆ ಕಾಣ್ತಾ ಇದೆ. ಕಳೆದ 7-8 ವರ್ಷದಲ್ಲಿ ಇಷ್ಟೆಲ್ಲ ಒಂದು ಡೆವಲಪ್ಮೆಂಟ್ ಡೈರೆಕ್ಷನ್ ಅಲ್ಲಿ ಕಾಣ್ತಾ ಇದೆಯಲ್ವಾ? ಸೊ ಇದೆಲ್ಲ ಯಾಕೆ ಎಲೆಕ್ಟ್ರಿಫಿಕೇಶನ್ ಸರ್? ನೀವು ಯಾವ್ದೋ ಡಬಲ್ ಹಳ್ಳಿಗಳಿಗೆ ಎಲೆಕ್ಟ್ರಿಫಿಕೇಶನ್ ಆಗಿದೆ ಅಂದ್ರೆ ನೀವು ಎಲ್ಲಾ ಟ್ರೈನ್ಗಳಿಗೆ ಯಾವ್ದೇ ಊರಿಗೆ ಹೋಗಿ ಎಲ್ಲ ಎಲೆಕ್ಟ್ರಿಕ್ ಕನೆಕ್ಟ್ ಇದೆ ಇವತ್ತು. ಅಂತ ಡೆವಲಪ್ಮೆಂಟ್ ಯಾಕೆ ಆಗ್ತಾ ಇದೆ ಹೇಳಿ? ಕೇಂದ್ರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಯೋಜನೆ ಇಟ್ಕೊಂಡು, ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು, ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ಲಿ, ನಾವು ಮಾಡೋಂತ ಕೆಲಸ ಇವತ್ತಿಗೆ ಮಾತ್ರ ಅಲ್ಲ ಮುಂದಿನ 50 ವರ್ಷ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ರಾಜ್ಯ ಸರ್ಕಾರ ಮಾಡ್ಲಿ. ಯಾವ್ದೋ ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರೂ 100-200 ಕಿಲೋಮೀಟರ್ ರಸ್ತೆ ಮಾಡಿರೋದು ಯಾವ್ದನ್ನ ಇದ್ರೆ ಹೇಳಿ ಸರ್? ಇಲ್ಲಿವರೆಗೂ 3 ವರ್ಷ ಒಂದು ಹೊಸ ಸ್ಕೂಲ್ ಬಿಲ್ಡಿಂಗ್ ಯಾವ್ದನ್ನ ಶಾಲಾ ಬಿಲ್ಡಿಂಗ್ ನ ಕಟ್ಟಡ ಮಾಡಿರ್ತಕ್ಕಂಥದ್ದು, ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಇಲ್ಲ ಹೋಗ್ಲಿ ನಾವು ಹೋಗ್ಬಿಟ್ಟು ಕಟ್ಟಕ್ಕಾದ್ರಲ್ಲ ಶಂಕುಸ್ಥಾಪನೆ ಆದ್ರೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಚಾರ ಇಟ್ಕೊಂಡು ಯಾವ್ದನ್ನ ಒಂದು ಸರ್ ಅಟ್ಲೀಸ್ಟ್ ಬೇಡ ಹಾಸ್ಪಿಟಲ್ ಕಟ್ಟಿರ್ತಕ್ಕಂಥ ಯಾವ್ದೋ ಉದಾಹರಣೆ ಇದೆ ಸರ್. ಹಾಸ್ಪಿಟಲ್ ಬಿಲ್ಡಿಂಗ್ ಬೇಡ ಸರ್, ಒಂದು ಇರ್ತಕ್ಕಂಥ ಒಂದು ಟ್ಯಾಬ್ಲೆಟ್ ನಾವು ಇದು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಇದೆ. ಯಾವುದೇ ಒಂದು ಮೆಡಿಸಿನ್ ಸಪ್ಲೈ ಆಗ್ತಾ ಇಲ್ಲ. ಸೊ ಈ ಪರಿಸ್ಥಿತಿ ಮಾಡಿದ್ಯಾರು? ಈ ಸರ್ಕಾರ ಅಲ್ವಾ? ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ನಾನೇನು ಮಾಡೋದಿಲ್ಲ, ಕೈ ಕಟ್ಕೊಂಡು ಕೂತ್ಕೊಂತೀನಿ ಅಂತ ಹೇಳ್ಬಿಟ್ಟು ಎಲ್ಲವೂ ಸಮಸ್ಯೆ ಮಾಡಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದೇ ಸರ್ಕಾರ. ಇದು ಬದಲಾವಣೆ ಮಾಡ್ಬೇಕಲ್ವಾ? ರಾಜ್ಯದ ಜನತೆ ಇಟ್ಕೊಂಡು ದೂರದೃಷ್ಟಿ ಇಟ್ಕೊಂಡೆ ಅವ್ರ ಮೇಲೆ ಎಲ್ಲ ಒಂದ್ ಕಡೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಯೋಜನೆಗಳು ತಂದು ಎಲ್ರಿಗೂ ಕೆಲಸ ಸಿಗೋಂತ ಕೆಲಸ ಮಾಡ್ಬೇಕಲ್ವಾ? ಯಾವ್ದೇ ಒಂದು ದೊಡ್ಡ ಕಾರಿಡಾರ್ ಆಗ್ಲಿಲ್ಲ, ದೊಡ್ಡ ರಸ್ತೆ ಮಾಡ್ಲಿಲ್ಲ, ಈ ರೀತಿಯ ಒಂದು ಯೋಚನೆ ಇಟ್ಕೊಂಡ್ರೆ ಯಾವ ರೀತಿ ಒಂದು ಅಭಿವೃದ್ಧಿನ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಸರ್ಕಾರದಲ್ಲಿ? ಸೊ ಇದು ಫೇಲ್ಯೂರ್ ಆಫ್ ದಿ ಗವರ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಜು ಸರ್, ಈಗ ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಮತ್ತೆ ವಾಪಸ್ ಬರ್ತೀನಿ. ಅಂದ್ರೆ ಈ ಆಡಿಯೋ ವೈರಲ್ ವಿಚಾರದ ಹಿಂದೆ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗಳಾಗ್ತವೆ ಅಂತ. ಈಗ ಸಾಮಾನ್ಯವಾಗಿ ಇದು ಯಾವುದೇ ಸಂದರ್ಭದಲ್ಲಿ ಎಲೆಕ್ಷನ್ ಆದ್ರೂ ಎಲ್ಲಾ ಪಕ್ಷಗಳಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ ಈ ರೀತಿಯಾಗಿ ಒಳ ಒಪ್ಪಂದ ಮಾಡ್ಕೊಳ್ಳೋದು ಅಂತ. ಸೊ ಇಲ್ಲೂ ಆಗಿತ್ತ? ಹಾಗಾದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲೂ ಕೂಡ ಆಗಿತ್ತ ಅನ್ನೋದು? ಸರ್ ಅವರು ಆ ಮಾರ್ಜಿನ್ ಆಫ್ ವಿಕ್ಟ್ರಿ ನೋಡಿದರೆ ಮತ್ತು ಆ SDPI ಕ್ಯಾಂಡಿಡೇಟ್ ತಗೊಂಡು ವೋಟ್ ನೋಡಿದರೆ ನೀವು ಯಾರು ನೀವು ಅದಕ್ಕೇನು ತುಂಬ ಕ್ಯಾಲ್ಕುಲೇಟ್ ಕಂಡು ಲೆಕ್ಕ ಹಾಕಬೇಕಾಗಿಲ್ಲ. ಅಲ್ಲಿ ಒಂದು 65,000 ಮತಗಳಲ್ಲಿ 19,000 ಮತಗಳಿಗಿಂತ ಹೆಚ್ಚಿಗೆ ಅವ್ರು ತಗೋತಾರೆ, SDPI ಕ್ಯಾಂಡಿಡೇಟ್ ತಗೋತಾರೆ. ಅಂದರೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಮುಸ್ಲಿಂ ಅವ್ರ ಕಡೆಯಿಂದ ಕಮ್ಮಿ ಆಗಿರ್ಬೋದು, ಕೆಲವರ ಮನವೊಲಿಸಿ ಹಾಕಿರ್ಬೋದು. ಶಾಮನೂರು ಶಿವಶಂಕರಪ್ಪನವ್ರು ಗೆದ್ದಿದ್ದು, ಇವರು ತಿಣ್ಕಾಡ್ಕೊಂಡು ಗೆದ್ದಿದ್ದು ನೋಡಿದರೆ ಎಲ್ಲೋ ಒಂದು ಕಡೆ ಯಾರೋ ಈ ಕ್ಯಾಂಡಿಡೇಟ್ ವಿರುದ್ಧ ಇವರೇ ಗೆಲ್ಲಬೇಕು ಅನ್ನೋದನ್ನು ಮಾಡಿದ್ದಾರೆ. ಅದು ಸಹಜವಾಗಿ ನಡೆದಿರುತ್ತೆ. ಅದು BJPನವರು ಕುರುಬರ್ ಕ್ಯಾಂಡಿಡೇಟ್ ಬಿಟ್ಬಿಟ್ಟು ಲಿಂಗಾಯತ್ರಿ ಕ್ಯಾಂಡಿಡೇಟ್ ಹಾಕಿದ್ರೆ ಏನಾಗಿರೋದು? ವ್ಯವಸ್ಥೆ ಏನಾಗಿರೋದು? ಇವ್ರು ಯಾಕೆ ಕುರುಬರು ಕೊಟ್ಟರು? ಒಂದು ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೂ ಯಡಿಯೂರಪ್ಪನವ್ರ ಕುಟುಂಬಕ್ಕೂ ಒಳ್ಳೆ ಬಾಂಧವ್ಯ ಇದೆ. ಒಂದು ಕಾಲಕ್ಕೆ ಶಾಮನೂರು ಶಿವಶಂಕರಪ್ಪನವರು ಈಸ್ ಆಲ್ ಪಾರ್ಟಿ ಡೋನರ್. ಅವನು ಎಲ್ಲ ಪಾರ್ಟಿಗೆ ದುಡ್ಡು ಕೊಡೋರು, ಎಲೆಕ್ಷನ್ ಬಂದರೆ ಎಲ್ಲರೂ ದುಡ್ಡಿಸ್ಕೊಡೋರು ಅವ್ರ ಹತ್ರ. ಹಂಗಾಗಿ ಅದೆಲ್ಲೋ ಒಂದು ಕಡೆ ಇವರು BJPನವರು ಸಹಾಯ ಮಾಡದೆ ಹೋಗಿದ್ದಿದ್ರೆ ಬಹುಶಃ ಕಾಂಗ್ರೆಸ್ ಸೋತೋಗ್ಬಿಡೋದು ಈ ಸರಿ. ಹಂಗಾಗಿ ಆ ಕ್ರೆಡಿಟ್ ಇವ್ರಿಗೂ ಕೊಡ್ಬೇಕು ಸರ್. ಪಾರ್ಟಿಯಾಗಿ ನಮ್ ಕೆಲಸ ನಾವು ಮಾಡಿದೀವಿ ಹಂಗಂತ ಹೇಳ್ಬಿಟ್ಟು ನೀವು ಯಾವ್ದೇ ಒಂದು ದಾಖಲೆ ಇಲ್ದಲ್ಲ ನೀವು ಈ ರೀತಿ ಆರೋಪ ಮಾಡೋದು ನೋಡಿ. ನೀವು ಅಲ್ಲಿ ಯಾಕೆ ಎಲ್ಲ ಸರಿ ಲಿಂಗಾಯತರ ಕೊಟ್ಟಿದ್ರಿ, ಈ ಸರಿ ಯಾಕೆ ಕೊಡಲ್ಲ ಹೇಳಿ ಸರ್? ನಮ್ಮ ಪಕ್ಷದ ಒಬ್ಬ ಅಲ್ಲಿ ನೀವು ಯಾವ ಹಿಂದುಳಿದ ವರ್ಗವನ್ನ ಅಲ್ಲ ಹಿಂದುಳಿದ ವರ್ಗ ಏನೇ ಹೇಳ್ಬೋದು ಸರ್? ಕೆಲಸ ಮಾಡಿರೋದು ನಾವು ಇಲ್ಲ. ನೀವು ಕೆಲಸ ಮಾಡಿಲ್ಲ ಅಂತ ನಾನು ಎಲ್ಲಿ ಹೇಳಿಲ್ವಲ್ಲ. ನೀವು ಕ್ಯಾಂಡಿಡೇಟ್ ಹಾಕುವಾಗ
ಹಿಂಗೂ ಒಂದ್ ಮಾಡಿದ್ರೆ ರಿಸಲ್ಟ್ ಬೇರೆ ಆಗ್ತಿತ್ತೇನೋ mostly ಅಂತ ಹೇಳಿದ್ದೀನಿ ನಾನು. ಒಂದು ಅಭಿಪ್ರಾಯ. ಅಲ್ಲಿ ಅವರು ಅಷ್ಟೊಂದು ನಿಮ್ ಕ್ಯಾಂಡಿಡೇಟ್ ಓಟ್ ತಗೊಳಕ್ ಏನಂದ್ರೆ ನಿಮ್ಗಿದ್ದು ಬೇಸು, ನಿಮ್ಗಿರೋ ಆ ಬೇಸ್ ಇದೆಯಲ್ಲ ಅದ್ರಲ್ಲಿ ನಿಮ್ಗೆ ಅಲ್ಲಿ ಸಾಧು ಲಿಂಗಾಯತರೆಲ್ಲ ಒಟ್ಟಾಗಿದ್ದ ಕಾರಣಕ್ಕಾಗಿ ಅವ್ರೇನು ಲೆಕ್ಕ ನೋಡಿದ್ರೆ ಸರ್ ನಮ್ಗೆ 53,000 ಕಳೆದ ಬಾರಿ ಬಂದಿದೆ ಸರ್, 59,000 6,000 ಓಟ್ ಜಾಸ್ತಿ ಬಂದಿದೆ ನಮ್ಗೆ. ಹಾಗಾಗಿ ಜಮೀರ್ ಅಹಮದ್ ಯಾಕಂತ ಹೇಳಿದ್ರೆ ಸಾಧಾರಣಕ್ಕೆ ಯಾಕಾದ್ರೂ ಅವ್ರೇನೋ DCM ಮಾಡಿಸ್ಬಿಡ್ತಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಬೈಕೆ ಆತ DCM ಆದ್ರೆ ಮತ್ತೊಂದಷ್ಟು ಈ ಸಿದ್ದರಾಮಯ್ಯನವ್ರ ಬೆಂಬಲ ಇನ್ನಷ್ಟು ಜಾಸ್ತಿ ಮಾಡ್ತಾರೆ, ಅವರು ಇದನ್ನೇ ಜಾಸ್ತಿ ಪ್ರತಿಪಾದನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಯಾಕಾದ್ರೂ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಯಾರೋ ಮಾಡಿರ್ಬೋದು. ಬಟ್ ಅದರಿಂದ ಏನು ನನಗೆ ಜಮೀರ್ ಅಹಮದ್ ಖಾನ್ಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಯಾಕಂದ್ರೆ ಅವರು ಸ್ವಲ್ಪ ಹೈಕಮಾಂಡ್ ಲೆವೆಲ್ ಅಲ್ಲಿ ಒಂದು ಮಟ್ಟಕ್ಕೆ ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್. ಇಲ್ಲಿ ಏನಾದ್ರೂ ಷಡ್ಯಂತ್ರಗಳು ನಡೀತಾ ಇದೆಯಾ ಅಂತ? ಖಂಡಿತ ಸರ್, ಷಡ್ಯಂತ್ರ ನಡೀತಾ ಇದ್ರೆ ಈಗ ಯಾಕೆ ಆಡಿಯೋ ಬರುತ್ತೆ ಸರ್? ಅದು ಇನ್ನೂ ಮೊದಲು ಕೂಡ ಆವಾಗ್ಲೇ ಬಂದಿತ್ತು, ಮಾಡಿತ್ತು. ಆಮೇಲೆ ಅವ್ರಿಬ್ಬರ ಮೇಲೆ ಆಕ್ಷನ್ ತಗೊಂಡ್ರು, ಇವ್ರ ಮೇಲೆ ಏನ್ ಆಕ್ಷನ್ ತಗೊಂಡಿರ್ಬೋದ ಕಾಂಗ್ರೆಸ್ನವರು. ಹಂಗಾಗಿ ಈಗ ಈ ಆಡಿಯೋದಿಂದಾಗಿ ಇವ್ರ ಮೇಲೆ ಆಕ್ಷನ್ ತಗೊಳ್ತಾರೆ ಅಂತ ಏನ್ ಗ್ಯಾರಂಟಿ ಸರ್? ಈಗ ಅವರನ್ನ MLC ಇದರಿಂದ ಇದಕ್ಕೆ ರಾಜೀನಾಮೆ ಕೊಡಿಸಿದ್ರು, ಮೈನಾರಿಟಿ ಸೆಲ್ಗೆ ರಾಜೀನಾಮೆ ಕೊಡಿಸಿದ್ರು. ಆಮೇಲೆ ಇವ್ರಿಗೆ ನಜೀರ್ ಅಹಮದ್ಗೆ ಇಮಿಡಿಯೇಟ್ ಆಗಿ ರಿಲೀವ್ ಮಾಡಿಬಿಟ್ರು ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ. ಬಟ್ ಇವ್ರ ಮೇಲೆ ಏನು ಆಕ್ಷನ್ ಆಗ್ಲಿಲ್ವಲ್ಲ. ಬ್ರೈನ್ ಬಿಹೈಂಡ್ ಎವ್ರಿಥಿಂಗ್ ಇವರೇ ಅಂದ ಮೇಲೆ ಫಸ್ಟ್ ಆಕ್ಷನ್ ಆಗ್ಬೇಕಾಗಿದ್ದು ಇವ್ರ ಮೇಲೆ ತನಿಖೆ ಆಗ್ಬೇಕು ಅಂತ ಹೇಳಿದಾರೆ. ಈಗ ಅವರು ಸಮರ್ಥದ್ದು ನೋಡಿದೆ ನಾನು. ಈಗ ತನಿಖೆ ಮಾಡ್ತಾನೆ ಏನ್ ಮಾಡ್ತೀರಿ ಸರ್ ನೀವು? ಇವರೇ ಮಾಡಿಸಿದ್ರು. ಈಗ ನೀವು ಮಾಡೋದೇನು, ನೀವು ಗೆದ್ದಾಯ್ತು, ಓದ್ ತಗೊಂಡಾಯ್ತು, ಬಿಕೇನ್ MLA, ಎಷ್ಟೇ ಕಾನ್ಸ್ಪಿರಸಿ ಮಾಡಿದ್ರು ನಿಮ್ಮನ್ನು ಸೋಲ್ಸಕ್ಕಾಗಿಲ್ಲ. ಅಂದ್ರೆ ಮತದಾರರು ನಿಮ್ಮ ಕುಟುಂಬದ ಮೇಲೆ ಅವ್ರು ಇನ್ನೂ ಅವರು ಭರವಸೆ ಇಟ್ಕೊಂಡೇ ವೋಟ್ ಹಾಕಿರ್ತಾರೆ ಅಂತ ಅರ್ಥ. ಒಂದ್ಸರಿ ಗೆದ್ದ ಮೇಲೆ ಕ್ಯಾಂಡಿಡೇಟ್ ಈ ರವಿಕಾಂತ್ ಪಾಟೀಲ್ ಅಂತ ಒಬ್ರು ಇಂಡಿ MLA ರೇಪ್ ಕೇಸಲ್ಲಿ ಕನ್ವಿಕ್ಟ್ ಆಗಿ ಜೈಲಲ್ಲಿ ಇದ್ರು. ಜನ ಅವನ್ನು ವೋಟ್ ಹಾಕಿ ಗೆಲ್ಸಿದ್ರು. ಇದಕ್ಕೇನ್ ಹೇಳೋಣ ನಾವು? ನಿಜ, ಅವರು ರೇಪ್ ಕೇಸಲ್ಲಿ ಕನ್ವಿಕ್ಟ್ ಆಗಿ ಜೈಲಲ್ಲಿ ಇದ್ದವನಿಗೆ ಜೈಲಿಂದ ಕಂಟೆಸ್ಟ್ ಮಾಡಿದ್ರೆ ಗೆದ್ಬಿಟ್ಟ. JH ಪಟೇಲ್ ಮಿನಿಸ್ಟ್ರಿ ಮಂತ್ರಿ ಆಗಿದ್ದ ಆತ, ರವಿಕಾಂತ್ ಪಾಟೀಲ್ ಅಂತ ಇಂಡಿ ಕಾನ್ಸ್ಟಿಟ್ಯೂನ್ಸಿ. ಈಗಿಲ್ಲ ಅದು, ಆ ಕಾನ್ಸ್ಟಿಟ್ಯೂನ್ಸಿ ಈಗ ಮರ್ಜ್ ಆಗಿದೆ. ಸೊ ಹಾಗಾಗಿ ಸಹಜವಾಗಿ ಏನಾಗುತ್ತೆ, ಅವ್ರ ಮೇಲೆಲ್ಲ ತಗೊಂಡ್ರು ಆಕ್ಷನ್. ಅವ್ರು ಕೊಟ್ಟಿರುವಂತ ಸರ್ ಈಗ ಏನ್ ಟೆಸ್ಟಿಫೈ ಮಾಡುತ್ತೆ ಇದು ಅಂದ್ರೆ ಜಮೀರ್ ಅಹಮದ್ ಹ್ಯಾಸ್ ಮೋರ್ ಕ್ಲೌಡ್ ದನ್ KN ರಾಜಣ್ಣ ಅಂಡ್ ಎನಿಬಡಿ. ಅವ್ರ ಹಿಂದೆ ಇರುವಂತ ಶಕ್ತಿ ಸಿದ್ದರಾಮಯ್ಯ ಅವರು ಕಾಪಾಡ್ತಿದ್ದಾರೆ. ಹೌದು, ಹಂಗಾಗಿ ಈ ಆಡಿಯೋ ಇವಾಗ ಅವ್ರು ತಗೊಳ್ಳದೇ ಇರಕ್ ನನಗೇನು ಅವ್ರ ಮಂತ್ರಿ ಆಗನ್ನು ತಡೆಯೋಕ್ ಮಾಡಿರೋ ಒಂದು ಪ್ರಯತ್ನ ಇರ್ಬೋದು. ಈ ರಾಜಕೀಯದಲ್ಲಿ ಇವೆಲ್ಲ ಸಹಜ ಇರ್ತಾವ. ಈಗ ಬೇಕಾದಷ್ಟು ಈ ರಮೇಶ್ ಜಾರಕಿಹೊಳಿ ಮೇಲೂ ಮಾಡಿದ್ರೆ ಯಾರು ಮಾಡಿರ್ತಾರೆ ಅಂತ ಕಾಂಗ್ರೆಸ್ ಪಕ್ಷದವರೇ ಆಗಿರ್ತಾರೆ. ಕಾಂಗ್ರೆಸ್ ಪಕ್ಷದವರು ಬಣ ಇದಾವಲ್ಲ, DK ಶಿವಕುಮಾರ್ ಬಣ ಸರ್, ಒಂದು ಬಣಗಳಲ್ಲೇ ಇವರೇ ಮಾಡಿರ್ತಾರೆ. ಯಾಕಂದ್ರೆ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಓಸಿ ಫೆರೋಸ್ ಆಗಿ ಜೊತೆಲಿ ನಿಂತ್ಕೊಂಡಿದ್ರು. ಹಂಗಾಗಿ ಇದನ್ನ ಬಿಟ್ರೆ ಏನಾದ್ರೂ ಆಗತ್ತೇನೋ ಅಂತ ಹೇಳಿ ಈಗ ನೋಡಿ ತುಂಬಾ ಜನ ಈಗ ಹಂಗಾದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಅಪ್ಪನೇ ಮುಖ್ಯಮಂತ್ರಿ, 5 ವರ್ಷ ಇರ್ತಾರೆ, ಯಾರಿಗೂ ಬಿಡಲ್ಲ ಅವರು ಅಂತಿದ್ರು. ಅಂದ್ರೆ ಈಗ ಅವ್ರಪ್ಪ ಬಿಟ್ಕೊಡ್ಲಿಲ್ವಾ? ಹಂಗಂತ DK ಶಿವಕುಮಾರ್ ಅವರು ನಾನು ಯತೀಂದ್ರ ಸಿದ್ದರಾಮಯ್ಯ ನಾನು ವಿರೋಧಿ ತಗೊಳ್ಳಲ್ಲ ಅಂತ ಹೇಳಕ್ಕಾಗತ್ತ? ಈಗ ಇವಾಗ ಮಂತ್ರಿಮಂಡಲಕ್ಕೆ ಹಂಗೆ ಇಲ್ಲಿ ಹೋದ್ರೆ ಈಗ ರಾಜಣ್ಣನ ವಿಚಾರ ಬಿಟ್ಬಿಟ್ಟಿದ್ದಾರೆ, ಅವ್ರ ಮಗನ್ ರಾಜೇಂದ್ರನ ವಿಚಾರ ಓಡಾಡ್ತವ್ರೆ, ಹೆಂಗಾರು ಮಾಡಿ ಅವನ್ ಮಂತ್ರಿ ಮಾಡ್ಬೇಕು ಅಂತ. ಹಂಗಾಗಿ ಈ ಸಹಜವಾಗಿ ನಡೀತದೆ. ನನಗೇನು ಅದಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅಂತ ಕಾಣಿಸುತ್ತೆ. ಅಮಂಗ್ ದಿ ಮುಸ್ಲಿಂ ಲೀಡರ್ಸ್ ಇವಾಗ ಕಾಂಗ್ರೆಸ್ ಅಲ್ಲಿ ಈಸ್ ದಿ ಮೋಸ್ಟ್ ಪವರ್ಫುಲ್. ಆತನ್ನ ಸೈಡ್ಗೆ ತಳ್ಳಿಬಿಡ್ತಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಪ್ರಿಫರ್ ಮಾಡಿ UT ಖಾದರ್ ಕೊಟ್ಬಿಡ್ತಾರೆ ಅಂತ ಅನ್ಕೊಳ್ಳಲ್ಲ. ಯಾಕಂದ್ರೆ ಆ ಬೆಲ್ಟ್ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ BJP ಅವ್ರನ್ನ ಮುಟ್ಟಕ್ಕೆ ಆಗಲ್ಲ ಯಾರು, ಯಾವ ಪಕ್ಷದವ್ರು. ಆ ಮಟ್ಟದಲ್ಲಿ ಇವರು ಒಳ್ಳೆ ತಡ ಊರು ಕೂತಿದ್ದಾರೆ. ಆ ವಿಚಾರಗಳಲ್ಲಿ ಇರ್ಬೋದು, ಏನೇ ಅಜಿಟೇಷನ್ ಇರ್ಬೋದು, ಅಲ್ಲದೇನೋ ಅವ್ರ ಅಪ್ಪನ UT ಖಾದರ್ ಅವರಪ್ಪ ತುಂಬಾ ಹೆಸರು ಮಾಡಿದ ಪ್ರಭಾವ ಇದ್ದುಕೊಂಡು ಆಮೇಲೆ ಅಲ್ಲಿ ಅವರ ಬ್ಯಾರಿ ಕಮ್ಯುನಿಟಿನವ್ರ ಓಟ್ಗಳು ತುಂಬಾ ಇದೆ. ಹಾಗಾಗಿ ಈತನ್ ಗೆಲ್ತಾ ಇರ್ಬೋದೇನೋ. ಹಂಗಾಗಿ ಇದೇನು ಅಂತ ಇಂಪ್ಯಾಕ್ಟ್ ಆಗಂಗೆ ನಂಗೆ ಕಾಣಿಸಲ್ಲ ಸರ್. ಫೈನ್ ರವಿ ಸರ್, ಈಗ ಕಾಂಗ್ರೆಸ್ ಏನೇ ಮಾಡ್ತಾ ಇದ್ರು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ 2028 ವಿಧಾನಸಭಾ ಎಲೆಕ್ಷನ್ ದೂರದೃಷ್ಟಿಯಲ್ಲಿ ಇಟ್ಕೊಂಡೆ ಎಲ್ಲ ಮಾಡ್ತಾ ಇದೆ. ಸೊ JDS ನ ದೂರದೃಷ್ಟಿ ಏನು ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ? ಈಗ ಕಾಂಗ್ರೆಸ್ ಆಗ್ತಾ ಇರೋದು DK ಶಿವಕುಮಾರ್ ಅವರು ಮುಂದಿನ ನಾಯಕ, ಪ್ರಬಲ ನಾಯಕ, ಜೊತೆಗೆ ಅವರು 2028 ದೂರದೃಷ್ಟಿ ಇಟ್ಕೊಂಡೆ ನಾಯಕತ್ವನ ರೆಡಿ ಮಾಡ್ತಾ ಇರೋದು. ಸೊ JDS ಪ್ಲಾನ್ ಏನು? ಮತ್ತೆ ಕುಮಾರಸ್ವಾಮಿ ಅವರು ಸ್ಟೇಟ್ ಪಾಲಿಟಿಕ್ಸ್ ವಾಪಸ್ ಬರ್ತಾರಾ? ಸ್ಟೇಟ್ ಪಾಲಿಟಿಕ್ಸ್ ಬರ್ತಾರೆ ಅಂತ ಅವ್ರೇನು ಹೇಳಕ್ ಹೋಗಲ್ಲ. ಈಗ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ಬಟ್ ನಾವು ಪಕ್ಷನ ಸಂಘಟನೆ ಮಾಡ್ತಿದ್ದೀವಿ. ಈಗ ಸದ್ಯಕ್ಕೆ ನಿಖಿಲ್, ಯುವ ನಾಯಕ ನಿಖಿಲ್ ಅಲ್ಲಿ 80 ಕ್ಷೇತ್ರಗಳಲ್ಲಿ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡು
ಎಲ್ಲ ಕಡೆ ಸಭೆ ಸಮಾರಂಭಗಳು ಮಾಡ್ಕೊಂಡು ಓಡಾಡ್ತಾರೆ. ಜನರೊಂದಿಗೆ ಜನತಾದಳ ಅಂತ ಒಂದು ಕಾರ್ಯಕ್ರಮನ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅದು ತಾವೆಲ್ಲ ನೋಡ್ತಾ ಇದ್ದೀರಿ, ತಮ್ಮ ಮಾಧ್ಯಮಗಳೇ ತೋರಿಸ್ತಾ ಇದೆ. ಸೊ ನಾವು ಈಗ ಆಲ್ರೆಡಿ 2028 ಚುನಾವಣೆಗೆ ಮೈತ್ರಿಯೊಂದಿಗೆ ಆಬ್ವಿಯಸ್ಲಿ ಕುಮಾರಸ್ವಾಮಿ ಅವ್ರು ಬೇಕೇ ಬೇಕಾಗುತ್ತಲ್ಲ ಅಂತ ಅಲ್ಲ, ಫೈನಲ್ಗೆ ಆ ಟೈಮಲ್ಲಿ ಬರಬೇಕು ಅಂದಾಗ ಬರ್ತಾರೆ. ಹೈಕಮಾಂಡ್ ಜೊತೆಗೆ ಮಾತುಕತೆ ಮಾಡಿ, ಯಾಕೆಂದ್ರೆ ಅವರು ಏಕಾಂಗಿಯಾಗಿ ನಿರ್ಧಾರ ತಗೊಳಕ್ ಆಗಲ್ಲ. ಈಗ ನಾವು ಪಕ್ಷದ ಹೈಕಮಾಂಡ್ ಜೊತೆಗೆ ಬಿಜೆಪಿ ಜೊತೆ ಮೈತ್ರಿ ಇರೋದ್ರಿಂದ ಇಬ್ರು ಮಾತಾಡಿಕೊಂಡು ಕುಮಾರಸ್ವಾಮಿ ಅವರು ಅನಿವಾರ್ಯ ಇದೆ ರಾಜ್ಯಕ್ಕೆ ಅಂದ್ರೆ ಖಂಡಿತ ಬರ್ತಾರೆ. ಆದ್ರೆ ಹಾಗಂತ ಪಕ್ಷದ ಸಂಘಟನೆ ಮಾಡ್ಲೇಬೇಕಲ್ಲ. ಸೊ ಆ ಕಾರಣದಿಂದ ಈಗ ನಿಖಿಲ್ ಅವರು 224 ಕ್ಷೇತ್ರವನ್ನು ಸುತ್ತಬೇಕು. ಅದರಲ್ಲಿ ಈಗ ಆಲ್ರೆಡಿ ಸುಮಾರು 70-80 ಕ್ಷೇತ್ರಗಳನ್ನ ಜನರೊಂದಿಗೆ ಜನಗಳ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಆದ್ರಿಂದ ಮುಂದಿನ 2028 ಚುನಾವಣೆಗೆ ನಮ್ಗೆ ಆಶಾಭಾವನೆ ಇದೆ. ಖಂಡಿತ ನಾವು ಮೈತ್ರಿ ಸರ್ಕಾರ ರಚನೆ ಮಾಡಿ. ಈಗ ಮತ್ತೊಬ್ಬ ಒಕ್ಕಲಿಗ ಪ್ರಬಲ ನಾಯಕರು ಬರ್ತಾ ಇದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಬರೋದ್ರಿಂದ, ಸೊ ಹಾಗಾಗಿ ಭಯ ಕಾಡ್ತಾ ಇದೆಯಾ ಜೆಡಿಎಸ್ಗೆ, ವೋಟ್ ಡಿವೈಡ್ ಆಗ್ಬಿಡುತ್ತೆ ಆ ಕಡೆಗೆ? ಇಲ್ಲ, ಡಿ.ಕೆ. ಶಿವಕುಮಾರ್ನ ನಮ್ಮ ಯಾರೇ ಒಂದು ಈ ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಬಗ್ಗೆ 2023 ಚುನಾವಣೆಗೆ ಮುಂಚೆ ಇದ್ದ ಒಂದು ಭಾವನೆ 2028ಕ್ಕೆ ಇಲ್ಲ, ಬರಲ್ಲ. ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರೇ ಕಿಂಗ್ ಅಂತ ಹೇಳಕ್ ಬಯಸ್ತೀನಿ. ಯಾಕೆಂದ್ರೆ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದಲ್ಲಿ ಅವರೇ ಕಿಂಗ್ ಆದ್ರೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಸೋತ್ರು ಅಂತ. ಯಾಕೆ ಸೋತ್ರು ಅಂತಂದ್ರೆ ಷಡ್ಯಂತ್ರಗಳು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಇತ್ತು. ಏನು ರಾಮನಗರದಲ್ಲಿ ಇರ್ಬೋದು, ಇಲ್ಲಿ ಮಂಡ್ಯದಲ್ಲಿ ಇವತ್ತು ಅವರು ಬಹಳ ಠೇವಣಿ ಕಳ್ಕೊಂಡಿದ್ದಾರೆ. 5 ಲಕ್ಷ ಮತಗಳು ತಗೊಂಡಿದ್ದಾರೆ. ಇವತ್ತವರೆಗೂ 5 ಲಕ್ಷ ಮತ ತಗೊಳ್ಳೋದು ಮಂಡ್ಯದಲ್ಲಿ ಅಂದ್ರೆ ಗೆಟ್ ಕ್ಯಾಂಡಿಡೇಟ್ ತಗೊಳ್ಳಲ್ಲ, ಅಷ್ಟು ಹೋಟ್ನ ಮಂಡ್ಯದಲ್ಲಿ ಅವ್ರು ತಗೊಂಡಿದ್ದಾರೆ. ಸೊ ಅಲ್ಲ, ಅದ್ರ ಪ್ರಶ್ನೆ ಮಾಡೋದೇನಂತಂದ್ರೆ, ಈಗ ಆ ಒಂದು ಯಾವುದೋ ಒಂದು ಕ್ಷೇತ್ರ ಅಲ್ಲಿ ಹಿಂದೆ ಯಾವುದೋ ಬೇರೆ ಪಾರ್ಟಿ ಇದ್ದು ನೀವು ನಿಮ್ಮ ಪಾರ್ಟಿಲಿ ಕ್ಯಾಂಡಿಡೇಟ್ ಹಾಕಿದ್ರೆ ಸೋತ್ರೆ ಅದೊಂಥರ, ಅವ್ರದೇ ಕ್ಷೇತ್ರ ನಿಮ್ದೇ ಕ್ಷೇತ್ರ, ತಾಯಿ ಬದಲು ಮಗ ನಿಂತ್ಕೊಂಡಿದ್ದಾರೆ, ಆದ್ರೂ ಅಲ್ಲಿ ಸೋಲೋದಕ್ಕೆ ಕಾರಣ ಏನಾಯ್ತು? ಅಲ್ಲ, ಈಗ ಹೇಳ್ತಾರೆ ಪಕ್ಷ ಅಧಿಕಾರದಲ್ಲಿ, ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಡಿ.ಕೆ. ಶಿವಕುಮಾರ್ ಈಗ ನಿಮ್ಗೆ ಏನ್ ಹೇಳಿ ಗೃಹಲಕ್ಷ್ಮಿ ಏನ್ ಮಾಡ್ತಾರೆ, ಪ್ರತಿ ತಿಂಗಳು ಕೊಡಲ್ಲ ಅವರು. ಪ್ರತಿ ಚುನಾವಣೆಲೂ 3 ಈಗ ನಮ್ದು ಸ್ಮಾಲ್ ಪಾರ್ಟಿ, ನಾವು ಪ್ರಾದೇಶಿಕ ಪಕ್ಷವಾಗಿ ನಾವು ಹಣ ಚೆಲ್ಲಕ್ ಆಗಲ್ಲ. ನಾವು ಪ್ರಾಮಾಣಿಕವಾಗಿ ವೋಟ್ನ ಅಪ್ರೋಚ್ ಮಾಡ್ತೀವಿ. ಬಟ್ ಡಿ.ಕೆ. ಶಿವಕುಮಾರ್ ಅವ್ರು ಏನು ಅನ್ನೋದು ದೊಡ್ಡ ರಾಬರಿ ಇದ್ದಂಗೆ ಅವರು. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವ್ರ ಬಗ್ಗೆ ಯಾರು ಆ ರೀತಿ ಮಾತನಾಡಲ್ಲ. ಸಿದ್ದರಾಮಯ್ಯನವರು ಆಗ್ಬಿಟ್ಟಿದ್ದಾರೆ. ಕಾರಣ ಏನು ಅಂದ್ರೆ, ಈಗ ನೀವು ಅಧಿಕಾರ ಉಳಿಸ್ಕೋಬೇಕು ಅಂದ್ರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ 2013ರಿಂದ 2018 ನೇಮು ಈಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ ಅಂದ್ರೆ ಮಾಡು ಅಥವಾ ಮಡಿ ಅಂತ ಹೇಳ್ತಾರೆ. ಹಂಗೆ ಈಗ ಅವರು ಭ್ರಷ್ಟಾಚಾರದಲ್ಲಿ ಈ ವಾಲ್ಮೀಕಿ ಹಗರಣ ಎಲ್ಲ ವಾಲ್ಮೀಕಿ ಸಿದ್ದರಾಮಯ್ಯನವ್ರ ಪಾತ್ರ ಇದೆ. ಅದು ನಾನು ಹೇಳ್ತೀನಿ, ಅದು ಡಿ.ಕೆ. ಅವರಿಂದ ಬಂತ ಯಾರಿಂದ ಬಂತ ಪಾಠ ಸಿದ್ದರಾಮಯ್ಯನವ್ರ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಎಲ್ಲಾ ಕಾರಣಗಳಿಂದ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಅವರು ಏಟ್ ಕೊಡಬೇಕು ಅಂತ ಕೊಟ್ಟರು. ಆದ್ರೆ ಪ್ರತಿ ಬಾರಿನೂ ಅದೇ ನಡೆಯುತ್ತೆ ಅಂತ ಹೇಳಕ್ಕಲ್ಲ. ಮಂಡ್ಯದಲ್ಲಿ ಸೋಲಕ್ಕೆ ಅವತ್ತು ಸಿಂಪತಿ ಅಲ್ವಾ? ಇಲ್ಲೇನಾಗಿತ್ತು, ಎಲ್ಲ ಇಡೀ ನೋಡಿ, ನಿಖಿಲ್ ಅಂಗದಷ್ಟು ಸಾಮಾನ್ಯ ವ್ಯಕ್ತಿ ಆಗಿದ್ರೆ ನೀವು ಇಡೀ ಕ್ಯಾಬಿನೆಟ್ ಬಂದು ಕೂರ ಅಂತ ಅವಶ್ಯಕತೆ ಇರಲಿಲ್ವಲ್ಲ. ಹಾಗೆ ಇದು ಮಾಡಬಹುದಾಗಿತ್ತು. ಅಲ್ಲಿಗೆ ಅವನೊಬ್ಬ ಪ್ರಭಾವಿ ಇವತ್ತು 3 ಬಾರಿ ಸೋತಿರ್ಬಹುದು. ಅದಕ್ಕೆ ಕಾರಣಗಳು ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ 2028ರಲ್ಲಿ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಂತ ಪ್ರಶ್ನೆ ಬರಲ್ಲ, ನೋಡೋಣ ಖಂಡಿತ. ಗೋವಿಂದ್ ಸರ್, ಈಗ ಈ ಹಿಂದೆ 3 ವರ್ಷದ ಆಡಳಿತದ ವಿಚಾರಕ್ಕೆ ಬಂದಾಗ ಅಲ್ಲಿ 2 ಬಣ ಸೃಷ್ಟಿಯಾಗಿತ್ತು ಕಾಂಗ್ರೆಸ್ನಲ್ಲಿ. ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು, ಅದರ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ರಿ. ಅದರ ಬಗ್ಗೆ ಪ್ರಶ್ನೆ ಕೇಳಕ್ ಹೋದಾಗ ಅವ್ರು ಹೇಳ್ತಾ ಇದ್ರು, ಆದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಬ್ರು ಆಗಿಂದನೂ ಹೇಳ್ಕೊಂಡ್ ಬರ್ತಾ ಇರೋದು, ಬಿಜೆಪಿಯೂ ಕೂಡ ಒಡೆದ ಮನೆ ಆಗಿದೆ, ಅಲ್ಲೂ ಕೂಡ ಬದಲಾವಣೆಗಳನ್ನ ನಾವು ನೋಡ್ತಾ ಇದೀವಿ, ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಗುತ್ತಾ ನಿಮ್ಮಲ್ಲೂ ಈಗ ಕಾಂಗ್ರೆಸ್ ಅಲ್ಲಿ ಈ ದೊಡ್ಡ ಬೆಳವಣಿಗೆಗೆ ಬಿಜೆಪಿ ಏನಾದ್ರೂ ಕೈ ಹಾಕುತ್ತಾ ನಿಮ್ಮಲ್ಲೂ ಬದಲಾವಣೆ ಮಾಡೋದಕ್ಕೆ ಅಂತ? ನಮ್ಮಲ್ಲಿ ಇಲ್ಲಿವರೆಗೂ ಆ ರೀತಿಯಾದ ಒಂದು ಚರ್ಚೆ ಏನಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಪಕ್ಷ ಸಂಘಟನೆ ಇದು ಸರ್. ಈಗ ನಾವು ಇರ್ತಕ್ಕಂಥ 66 MLAಗಳು ಕೂಡ ಈಗೇನು ನಮ್ಮ ವಿರೋಧ ಪಕ್ಷ ನಾಯಕರಾಗಿ ಸನ್ಮಾನ್ಯ ಅಶೋಕ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದನ್ನ ಈಗೇನು ನಮ್ಮ ಇರ್ತಕ್ಕಂಥದ್ದು ಜನರಿಗೆ ಸಮಸ್ಯೆಗಳ ಬಗ್ಗೆ ನಾವು ತಲುಪಿಸುವಂತ ಕೆಲಸ ಇವತ್ತೇನು ಅವ್ರ ಸಮಸ್ಯೆಗಳು ಆಗ್ತಾ ಇದೆ. ಆರ್ ಅಶೋಕ್ ಅವರು ಎಲ್ಲ MLAಗಳನ್ನ ಜೊತೆಗೂಡಿ ಯಾವ ರೀತಿಯಾಗಿ ಮಾಡುವಂತ ತಪ್ಪುಗಳನ್ನ ಜನರ ಬಳಿಗೆ ತಗೊಂಡೋಗಿ, ಇಲ್ಲ ಯಾವ ರೀತಿ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳುವಂತ ಕೆಲಸ, ಒಟ್ಟು ಸರ್ಕಾರವನ್ನ ಕಟ್ಟಿ ಹಾಕೋದಿಕ್ಕೆ ತಪ್ಪು ಮಾಡಿದಾಗ, ಯಾಕೆಂದ್ರೆ ಕೆಲವೊಂದು ನಮಗೆ ಮಾಹಿತಿಗಳು ಬರ್ತಾ ಇದೆ, ಈಗ ಸಾಕಷ್ಟು ಹಗರಣಗಳು ಆಗಿದೆ ಅಂತ, ಹಗರಣ ಪಟ್ಟಿಗಳನ್ನ ಖಂಡಿತವಾಗ್ಲೂ ಬಿಡುವಂತ ಕೆಲಸ ಮಾಡೇ ಮಾಡ್ತೀವಿ, ಅದ ಪ್ರಶ್ನೆ ಇಲ್ಲ. ಈಗ BBMP ನಲ್ಲಿ ಇಲ್ಲಿವರೆಗೂ 3 ವರ್ಷದಲ್ಲಿ ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ ಸರ್. ಮಳೆ ಬಂದ್ರೆ ಇವತ್ತು ಎಷ್ಟು ಸಮಸ್ಯೆ ಆಗ್ತಾ ಇದೆ ಗೊತ್ತಾ? ಇವ್ರು ಹೇಳ್ತಾ ಇದ್ರು, ನಾವು ಅಧಿಕಾರಕ್ಕೆ ಬಂದ್ರೆ
ಇರ್ತಕ್ಕಂಥ ಒಂದು ಹಣವನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ನಾವು ಎಲ್ಲವೂ ಕೂಡ ಮಾಡಿ ಅಭಿವೃದ್ಧಿ ಮಾಡಂಗಿದ್ರೆ ಭವಿಷ್ಯ ಇವತ್ತು ಬೆಂಗಳೂರು ಅನ್ನೋದು ಇಡೀ ಇನ್ನ ಏನೋ ರಾಜಿಸ್ಬೇಕಾಯ್ತು. ನೀವು ಯಾವ್ದೇ ರೋಡ್ ಹೋದ್ರೂ ಕೂಡ ಇವತ್ತು ರಸ್ತೆಗಳು ಸರಿ ಇಲ್ಲ, ಆ ಮಟ್ಟದಲ್ಲಿ ಆಗ್ತಾ ಇದೆ. ನೀವು ಔಟ್ಸ್ಕರ್ಟ್ಸ್ ಕಂತ ಹೋಗೇ ಬಿಟ್ರೆ ನೀವು ಊಹೆನೂ ಮಾಡಕ್ಕಾಗಲ್ಲ ಸರ್. ನೀವು ಹೋಗ್ಬೇಕು, ಯಾಕೆಂದ್ರೆ ಮಾಧ್ಯಮದವ್ರಿಗೆ ಜನರು ಎಲ್ಲಿ ಅವ್ರ ಭಾವನೆಗಳು ಗೊತ್ತಾಗ್ಬೇಕು ಅಂದ್ರೆ ನೀವು ಮಾಧ್ಯಮಗಳು ಜನರಿಗೆ, ಈಗ ನಾವು MG ರೋಡ್ ಮತ್ತೆ 4-5 ರೋಡ್ ಬಿಟ್ರೆ ನೀವು ಔಟ್ಸ್ಕರ್ಟ್ಸ್ ರೋಡ್ ಎಲ್ಲ ಚೆನ್ನಾಗಿದೆ, ಔಟ್ಸ್ಕರ್ಟ್ ಅಲ್ಲಿ ಸೆಂಟ್ರಲ್ ಅಷ್ಟೇ ಸರ್. ನೀವು ಬರ್ತಕ್ಕಂಥ ರೇಸ್ ಕೋರ್ಸ್ ಸಮಸ್ಯೆ ನೀವು ನೋಡ್ಬೇಕಲ್ಲಿ ಎಷ್ಟು ವರ್ಷದಿಂದ ಕಾಮಗಾರಿ ಎಲ್ಲ ಆಗ್ತಾ ಇದೆ ಸರ್. ಕಾಮಗಾರಿ ನಿಂತು ಎಷ್ಟೋ ವರ್ಷಗಳಾಗಿದೆ ಆಯ್ತಾ. ಇವರೆಲ್ಲದಕ್ಕೂ ನಾವು ಹಿಂದಿನ ಸರ್ಕಾರ ತಪ್ಪುಗಳನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಕಾಂಟ್ರಾಕ್ಟ್ ಗಳು ಬಿಲ್ಗಳು ಕೊಡ್ತಾ ಇಲ್ಲ ಸರ್. ಕಾಂಟ್ರಾಕ್ಟ್ ಯಾವ್ದೋ ಹೊಸ ಕೆಲಸಗಳನ್ನ ಕೊಡ್ತೀನಿ ಅಂದ್ರೆ ಕಾಂಟ್ರಾಕ್ಟ್ ಗಳು ಮುಂದೆನೆ ಬರ್ತಾ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 30 ಸೆಕೆಂಡ್ ಅಲ್ಲಿ ಫೈನಲ್ ರಿಯಾಕ್ಷನ್ ನಿಮ್ದು. ಅಲ್ಲ ಒಂದು ಏನಂದ್ರೆ ಈಗ ನಡೀತಾ ಇರ್ತಕ್ಕಂಥ ಒಂದು ಸರ್ಕಸ್ ನ ಬೇಗ ಮುಗಿಸ್ಕೊಂಡು ಜನರಿಗೆ ಕೆಲಸ ಮಾಡೋಂತ ವ್ಯಕ್ತಿಗಳನ್ನ ಬೇಗ ಕಳ್ಸ್ಕೊಡ್ಲಿ ಕಾಂಗ್ರೆಸ್ನವರು. ಇದೇ ರೀತಿ ಏನು 3 ವರ್ಷನ ಕಾಲಹರಣ ಮಾಡಿದಿರಾ, ಇದು ಕೂಡ ಕಾಲಹರಣ ಮಾಡ್ಕೊಂಡು ಜನರಿಗೆ ಬರೇ ಕೆಲಸ ಆಗ್ತಾ ಇದೆ. ಬಿಟ್ರೆ ಒಂದು ಹೊಸ ಯೋಜನೆ ಬಗ್ಗೆ ಡಿಸ್ಕಷನ್ ಆಗ್ಲಿ, ಜಿಲ್ಲೆ ಬಗ್ಗೆ ಯಾವ್ದನ್ನ ಗಮನ ಇಟ್ಕೊಂಡು ಒಂದು ಚರ್ಚೆ ಮಾಡೋದ್ರಾಗ್ಲಿ ಇಲ್ಲಿವರೆಗೂ ಮಾಡಿಲ್ಲ. ಮುಂದೆ ಆದ್ರೂ ಬೇಗ ಮಾಡೋಂತ ಕಳಿಸ್ಕೊಟ್ಟಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರ್ನ ಮುಂದಕ್ಕೆ ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ. ರವಿ ಸರ್ 30 ಸೆಕೆಂಡ್ ಅಲ್ಲಿ ಲಾಸ್ಟ್. ಸರ್, ಈಗ ಸಿದ್ದರಾಮಯ್ಯ ಇಷ್ಟ ನೀವು ಕೇಳೋದೇ ನಮ್ಮ ಮೈತ್ರಿ ಪಕ್ಷದವರಿಗೆ ನೀವು ಬೇಕಾದಷ್ಟು ಹೋರಾಟಗಳು ಮಾಡಿದ್ರೆ ಏನು ಸಾಲ್ವೇಷನ್ ಆಯಿತು ಸಿದ್ದರಾಮಯ್ಯ ವಾಲ್ಮೀಕಿ ಹಗರಣ ಅದು ತನಿಖೆ ಇನ್ನೂ ತನಿಖೆ ನಡೀತಾನೆ ಇದೆ. ಜೊತೆಗೆ ಅದು ಈಗ ನೀವು ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟರು ಅಂತ ಅದು ಕ್ಲಾರಿಟಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಜೊತೆಗೆ ಏನಂದ್ರೆ ಅದು ಏನ್ ಬಿ ರಿಪೋರ್ಟ್ ಹಾಕಿದ್ರೆ ಅದು ಹೈಕೋರ್ಟ್ ಅಲ್ಲಿ ಕ್ವಶನ್ ಆಗಿದೆ. ಅದು ಕೋರ್ಟ್ ಅಂದ್ಮೇಲೆ ಇಟ್ ಟೇಕ್ಸ್ ಮೋರ್ ಟೈಮ್, ತಕ್ಷಣನೇ ಡಿಸೈಡ್ ಆಗಲ್ಲ. ಸೊ ಅದರಿಂದ ಇವತ್ತೇ ಜಡ್ಜ್ಮೆಂಟ್ ಏನ್ ಬಂದಿಲ್ಲ. ಬಿ ರಿಪೋರ್ಟ್ ಅನ್ನು ಕ್ವಶನ್ ಮಾಡಿದ್ದಾರೆ ಮೇಲೆ ಅದು ಕಂಟಿನ್ಯೂಟಿ ಇದೆ. ಡೆಫಿನೆಟ್ಲಿ ಅಲ್ಲಿ ಏನ್ ಮಿಸ್ಟೇಕ್ ಇದೆ ಆಗುತ್ತೆ. ಇನ್ನೊಂದು ನೀವು ಒಪ್ಕೊಂಡ್ರೆ ಜಮೀರ್ ಬಗ್ಗೆ ನಾನು ಈಗ ನೀವು ಆಡಿಯೋ ಬಗ್ಗೆ ನೀವು ಕೇಳಿದ್ರಿ. ಈಗ ಆಡಿಯೋನ ಏನ್ ಹೇಳ್ತಾರೆ, ಈಗೆಲ್ಲ AI ಬಂದಿದೆ ಹೇಳ್ಬಿಡ್ತಾರೆ. AI ಮೇಲೆ ಹೇಳ್ತಾರೆ. ನಾನು ಹೇಳ್ತೀನಿ, ನೀವು ಕಾಂಗ್ರೆಸ್ ನಿಜವಾಗ್ಲೂ ಪ್ರಾಮಾಣಿಕರಾದ್ರೆ ಆ AI ನ ತನಿಖೆ ನಿಮ್ದೇ ಸರ್ಕಾರ ಇದೆ, ಎಲ್ಲರದ್ದು ತನಿಖೆ ಮಾಡಿಸ್ತಿರಲ್ಲ, ನೀವು ತನಿಖೆ ಮಾಡಿಸಿ ಅದು ಸತ್ಯಾಸತ್ಯತೆನ ಹೊರಗೆ ಕೊಡಿ. ಸುಮ್ನೆ ನೀವು ಬೂಟಾಟಿಕೆಗೆ ಅದು AI ಅಂತ ಹೇಳ್ಬಿಟ್ರೆ ಅದ್ರಲ್ಲಿ ಏನ್ ಅರ್ಥ ಇದೆ? ಆದ್ರಿಂದ ನೀವು ಅದನ್ನ ನಿಜವಾಗ್ಲೂ ಪ್ರೂವ್ ಮಾಡಿದ್ರೆ ಅದು ಒಳ್ಳೇದು. ಫೈನ್. ಥ್ಯಾಂಕ್ ಯು ಗೋವಿಂದರಾಜು ಸರ್, ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸಿದ್ದರಾಜು ಸರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಚೆನ್ನಾಗಿದೆ ನೋಡೋಣ. ಬಟ್ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಕಸ್ ಅಂತೂ ಆಗ್ತಾ ಇದೆ. ಡೆಲ್ಲಿಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಬೀಡು ಬಿಟ್ಟಿದ್ದಾರೆ. ಅವರೊಟ್ಟಿಗೆ ರಾಜ್ಯದಿಂದ ಒಂದಷ್ಟು ಜನ ಆಕಾಂಕ್ಷಿಗಳು ಕೂಡ ದೌಡಾಯಿಸ್ತಾ ಇದ್ದಾರೆ ಒಬ್ಬೊಬ್ಬರಾಗೇನೆ ಲಾಬಿ ನಡೆಸೋದಕ್ಕಾಗಿ. ಹಾಗಾಗಿ ಯಾರಿಗೆ ಸಿಹಿ ಸಿಗುತ್ತೆ, ಯಾರಿಗೆ ಕಹಿ ಸಿಗುತ್ತೆ, ಇದರ ಜೊತೆಗೆ ಇಂಥವ್ರಿಗೆ ಸಿಗಬಾರದು ಅಂಥವ್ರಿಗೆ ಸಿಗಬಾರದು ಅನ್ನುವಂಥ ಒಂದು ಸ್ಟ್ರಾಟಜಿ ಅಥವಾ ಷಡ್ಯಂತ್ರಗಳು ನಡೀತಾನೆ ಇದಾವೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾಳೆ ಮೋಸ್ಟ್ ಪ್ರಾಬಬ್ಲಿ ಮೊದಲ ಪಟ್ಟಿ ರಿಲೀಸ್ ಆಗಬಹುದು ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಒಂದು 10 ರಿಂದ 11 ಜನ ಸಚಿವರ ಹೆಸರುಗಳನ್ನು ಅನೌನ್ಸ್ ಮಾಡುತ್ತೆ ಹೈಕಮಾಂಡ್ ಅನ್ನೋದನ್ನ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳಿ. ಇದಿಷ್ಟು ಈವರೆಗಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾರೆ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.